ಸರ್ ಅದು ಭವ್ಯ ಆರಾಮದಾಳಲ್ಲ ಈಗ ಏನೂ ತೊಂದರೆ ಇಲ್ಲಲ್ಲ? ಏನೂ ಇಲ್ಲ ಕಾರ್ತಿಕ್. ಅದು ನೀವು ಸರ್ ಅನ್ನೋದನ್ನ ಬಿಡ್ರಿ. ನನ್ನ ಹೆಸರು ಸ್ವರೂಪು. ನಾನು ನೀವು ಫ್ರೆಂಡ್ಸ್ ಆದ್ಮೇಲೆ ಮತ್ತೆ ಯಾಕೆ ಸರ್ ಅಂತ? ಅದು ಅದು ಇಲ್ಲ, ಇದು ಇಲ್ಲ, ಏನೂ ಇಲ್ಲ. ನನ್ನ ವೈಫಿಗೆ ನಿಮ್ಮ ವೈಫು ಐ ಮೀನ್ ವೈಫ್ ಆಗೋರು ಫ್ರೆಂಡ್ ಆದಮೇಲೆ ನಾನು ನೀವು ಫ್ರೆಂಡ್ಸೇ ಅಲ್ಲ. ನನಗೆ ನೀವು ಸ್ವರೂಪ್ ಅಂತ ಕರೀರಿ ಸಾಕು. ಹಾಂ ಸ್ವರೂಪ್. ಅಂದಂಗೆ ನಮ್ಮ ಭವ್ಯ ಹೆಂಗಿದ್ದಾಳ? ಆರಾಮದಾಳಲ್ಲ? ಏನೂ ತೊಂದರೆ ಇಲ್ಲಲ್ಲ? ಏನೂ ತೊಂದರೆ ಇಲ್ಲ ಕಾರ್ತಿಕ್. ಅದು ಸ್ವಲ್ಪ ಮೊನ್ನೆ ಆಗಿದ್ದ ಇನ್ಸಿಡೆಂಟಿಂದ ಅವಳು ಇನ್ನೂ ಹೊರಗಡೆ ಬಂದಿಲ್ಲ. ಸ್ವಲ್ಪ ಟೈಮ್ ತಗೊಂತೈತಿ. ಆಮೇಲೆ ನನಗನ್ಸಿದ ಮಟ್ಟಿಗೆ ಅವಳು ಜಾಸ್ತಿ ಏನೂ ತಿಂದಿಲ್ಲ ಅನ್ಸುತ್ತಲ್ಲ? ಹಾಂ, ಅವತ್ತಿಂದ ಏನೂ ಅಷ್ಟು ತಿಂದಿಲ್ಲ ಅಂತ ಅನ್ನತ್ತಿದ್ರು ಮನೆಯೊಳಗೆ. ನಾನು ಏನೇನೋ ಸಮಾಧಾನ ಮಾಡಿ ಒಂದು ಸ್ವಲ್ಪ ಕೂಲ್ ಮಾಡಿದ್ದೆ. ಇನ್ಫ್ಯಾಕ್ಟ್ ಅವಳಿಗೆ ಎದ್ರೊಳಗಡೆನೂ ಇಂಟ್ರೆಸ್ಟ್ ಇಲ್ಲ. ಹಾಂ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಾರ್ತಿಕ್. ಏನೂ ತೊಂದರೆ ಇಲ್ಲ. ಅದು ಈ ರೀತಿ ಆದಾಗ ಕೆಲವೊಬ್ರು ಈ ರೀತಿ ವರ್ತಿಸೋದು ಸಹಜ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ನೀವು ಕೊಡುವಂಥ ಪ್ರೀತಿ ಮನೆ ಒಳಗಡೆ ಎಲ್ಲರೂ ಹೆಂಗೆ ನಡ್ಕೊಂತಾರಲ್ಲ, ಆದಷ್ಟು ಬೇಗ ಅವ್ರಿಗೆ ಈ ಘಟನೆಯಿಂದ ಹೊರಗೆ ತರ್ಬೋದು. ಸಂಪೂರ್ಣವಾಗಿ ತರಕ್ಕಾಗಿಲ್ಲ ಅಂದರೂ ಕಾಲವಾಗಿ ಪ್ರತಿಯೊಂದು ಬದಲಾಗ್ತೈತಿ. ಆದ್ರೆ ಅವ್ರಿಗೆ ಈ ಈ ಘಟನೆ ಒಳಗಡೆ ತನ್ನ ತಪ್ಪು ಐತಿ, ತನ್ನ ಜೀವನನೇ ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತಿ ಅಂತ ಸ್ವಲ್ಪ ಕೆಲವೊಂದು ಮನಸ್ಸೊಳಗಡೆ ಕುತ್ಕೊಂಡಿರೋದ್ರಿಂದ, ಆ ಮನಸ್ಥಿತಿ ಇರೋದ್ರಿಂದ ಅವರಿಗೆ ಈ ರೀತಿ ಆಗ್ತಾ ಐತಿ. ಏನೂ ತೊಂದರೆ ಇಲ್ಲ. ನೀವು ಅವ್ರನ್ನ ಹೆಂಗೆ ನೋಡ್ಕೊಂತಿರಲ್ಲ ಅಷ್ಟು ಬೇಗ ಹುಷಾರಾಗ್ತಾರೆ. ಸರಿ ಸ್ವರೂಪ್. ಕಾರ್ತಿಕ್ ಅಣ್ಣ, ಅದು ಭವ್ಯಕ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂತಾರ. ಈಗ ಆಗಿದ್ದ ಘಟನೆಗಳಿಂದ ಆ ರೀತಿ ಆಗೈತಿ. ಸ್ವಲ್ಪ ಕೇರ್ ಮಾಡಿದ್ರಿಂದ ಎಲ್ಲ ಆರಾಮಾಗ್ತೈತಿ ಅಂತ ಅನ್ನಕತ್ತಾರ ಸ್ವರೂಪ್ ಅವರು. ಅದೇನಪ್ಪ, ನಾವು ಎಲ್ಲ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವಳನ್ನ ಈ ಪರಿಸ್ಥಿತಿಯಿಂದ ಹೊರಗಡೆ ತರ್ಬೋದು. ಆದ್ರೆ ಸ್ವಲ್ಪ ಟೈಮ್ ತಗೊಂತೈತಿ. ಯಾಕಂದ್ರೆ ಅದು ಸ್ವಲ್ಪ ಮನ್ಸಿಗೆ ಆಘಾತನ ಆಗೈತಲ್ಲ ಆಕೀಗ. ಅದೆಲ್ಲ ಹೋಗ್ಲಿ ಬಿಡು. ಈಗ ಬೇರೆ ಪ್ರಾಬ್ಲಮ್ ಅರೈಸ್ ಆಗೈತಿ ಗೊತ್ತಾ? ಬೇರೆ ಪ್ರಾಬ್ಲಮಾ? ಏನಣ್ಣ ಅದು? ಏನಿಲ್ಲ, ಭವ್ಯಾಗ ಹಿಂಗೆ ಮದುವೆ ಟೈಮ್ನಾಗ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ನಿಮ್ಮ ಮಮ್ಮಿಯವರು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಾರ. ಟೆನ್ಷನ್ನ? ನಮ್ಮಮ್ಮನ ನಾ ಎಲ್ಲ ಸಮಾಧಾನ ಮಾಡ್ತೇನೆ ಬಿಡ್ರೇಣ, ಅಂಥದ್ದೇನು ತೊಂದರೆ ಇಲ್ಲ ಅಂತ ಹೇಳ್ತೀನಿ. ಅದು ಹಂಗಲ್ಲ ಕಾರ್ತಿಕ್. ಅದು ಏನು ಗೊತ್ತಾ, ಮದುವೆ ಟೈಮ್ನಾಗ ಈ ರೀತಿ ನಾಟಕ ಮಾಡ್ಯಾಳ. ನಾಳೆ ಮದುವೆ ಹೋದ್ಮೇಲೆ ಮನೆ ಒಳಗೆ ಕೆಲಸ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತಂದ್ರೆ ಹತ್ತೈತಿ ಅಂತೇಳಿ ಈಗ ನಾಟಕ ಮಾಡಕತ್ತಾಳ. ಇಂಥ ಹುಡುಗಿನ ನನ್ನ ಮಗನ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿ ಬಾಯಿಗೆ ಸಿಕ್ಕಂಗೆ ಒದರಾಡಕತ್ತಾರಲ್ಲಿ. ಏನು ನಮ್ಮಮ್ಮ ಹಂಗೆ ಮಾತಾಡಕತ್ತಾರ? ಹಾ ಕಾರ್ತಿಕ್, ಏನೇನೋ ಹೇಳಿ ಸಮಾಧಾನ ಮಾಡಿದ್ವಿ. ನನಗೂ ಈ ಪರಿಸ್ಥಿತಿ ಏನಂತ ಹೇಳಿ ಅರ್ಥ ಆಗೈತಲ್ಲ, ಹಂಗಾಗಿ ಸ್ವಲ್ಪ ನಿಮ್ಮ ಮಮ್ಮಿನ ಸಮಾಧಾನ ಮಾಡಕ್ ನೋಡಿದ್ವಿ. ಆದ್ರೆ ಕೇಳಕತ್ತೇ ಇಲ್ಲ. ಇರ್ಲಿ ಅಣ್ಣ, ಆದಷ್ಟು ಜಲ್ದಿ ನಾನು ಭವ್ಯನ ಮದುವೆ ಮಾಡ್ಕೋಬೇಕು. ನನಗೇನೋ ಈ ಮದುವೆ ಆಗ್ತೈತೇನೋ ಅನ್ನೋದು ಡೌಟ್ ಆಗತೈತಿ. ಇಲ್ಲ, ಈ ಮದುವೆ ಆಗಲೇಬೇಕು. ಯಾರು ಇದಕ್ಕೆ ಒಪ್ಪಿಗೆ ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಈಗ ಒಂದೇ ಒಂದ್ಸಲ ಭವ್ಯಾಗ ಜ್ಞಾನ ಬಂತು ಅಂದ್ರೆ ಸಾಕು, ನಾನು ಅವಳಿಗೆ ತಾಳಿ ಕಟ್ಬಿಡ್ತೀನಿ. ಅಣ್ಣ ಪ್ಲೀಸ್, ಎಲ್ಲರೂ ಮನೆಗಿನ ಮಂದಿ ಇಲ್ಲೇ ಇರ್ರಿ. ನಮ್ಮಮ್ಮ ಸ್ವಲ್ಪ ಹಠ ಮಾಡ್ತಾರೆ, ನನಗೆ ಗೊತ್ತೈತಿ. ಅವ್ರನ್ನ ಸ್ವಲ್ಪ ಮನೆ ಕಳಿಸ್ಬಿಡ್ರಿ. ಮನೀಗ? ಹಾಂ, ನಿಮ್ಗೆ ಹೇಳಿದ್ರೆ ಅವ್ರ ಮಾತು ಕೇಳೋದಿಲ್ಲ. ನಾನು ಹೇಳಿ ಕಳಿಸ್ತೀನಿ. ನಾನು ಮದುವೆ ಆಗೋದಿಲ್ಲ ಅಂತಾನೆ ಹೇಳ್ತೀನಿ. ನಮ್ಮಮ್ಮ ಹೇಳಿದ ಮಾತಿಗೆಲ್ಲ ಹ್ಞೂ ಅಂತ ತಲೆ ಅಲ್ಲಾಡಿಸ್ತೀನಿ. ಆಮೇಲೆ ಒಂದ್ಸಲ ಭವ್ಯಾಗ ಯಾವಾಗ ಈ ಜ್ಞಾನ ಅನ್ನೋದು ಬರ್ತಿತ್ತಲ್ಲ, ಎಲ್ಲರ ಸಮ್ಮುಖದೊಳಗಡೆ ಮದುವೆ ಆಗ್ಬಿಡ್ತೀನಿ. ಅಂದ್ರೆ ನಮ್ಮಮ್ಮನೂ ಇರೋದಿಲ್ಲ ಅಲ್ಲೇ. ಒಂದು ವೇಳೆ ಏನಾರ ಭವ್ಯನ ಎದುರಿಗೆ ಈ ರೀತಿ ನಮ್ಮಮ್ಮ ಮಾತಾಡ್ಬಿಟ್ಲು ಅಂದ್ರೆ ಭವ್ಯ ಇದಕ್ಕೆ ಯಾವುದಕ್ಕೂ ಒಪ್ಪಿಗೆನ ಕೊಡಲ್ಲ. ಮತ್ತು ನಮ್ಮ ಮದುವೆ ಅನ್ನೋದು ಕನಸಾಗೆ ಉಳಿದ್ಬಿಡ್ತೈತಿ. ಸೊ ಇವಾಗ ನಾವು ಎಲ್ಲರ ಮುಂದೆ ಮದುವೆ ಮಾಡ್ಕೋಬೇಕು, ಹಂಗೆ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು ಅನ್ನೋ ಆಸೆ ಬಿಡಬೇಕು. ಹೆಂಗಿದ್ರು ಎಲ್ಲರಿಗೂ ಗೊತ್ತಿದ್ದ ಐತಲ್ಲ ಭವ್ಯಾಗ ಹಿಂಗೆ ಆಗಿದ್ದಕ್ಕೆ ಮದುವೆ ಆಗಲಿಲ್ಲ ಅವತ್ತು ಅಂತ ಹೇಳಿ. ಆಮೇಲೆ ಮುಂದೊಂದು ದಿವಸ ನೋಡಕ್ ಬರ್ತೈತಿ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ್ದ ಹೆಂಗೈತೆ ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಸರಿ, ಮನೆ ಒಳಗಡೆ ನಾನು ಎಲ್ಲರ ಹತ್ರ ಕೇಳ್ತೀನಿ. ಅವ್ರು ಏನು ಮಾಡ್ತಾರೆ ನೋಡೋಣ. ಬೇಡಣ, ಹಿಂಗೆ ಮುಂದೆ ಹುಡ್ಕೊಂತ ಹೋದ್ರೆ ನಂದು ಭವ್ಯಂದು ಮದುವೆ ಆಗೋದೇ ಇಲ್ಲ. ಮೊದಲು ನಮ್ಮ ಇಬ್ಬರದ್ದು ಮದುವೆ ಆಗಲಿ, ಆಮೇಲೆ ಎಲ್ಲರಿಗೂ ತಿಳಿಸಿ ಹೇಳಕ್ ಬರ್ತೈತಿ. ನಮ್ಮಮ್ಮ ಹೆಂಗಂತ ಹೇಳಿ ನಿಮಗೂ ಗೊತ್ತಲ್ಲ, ಅದ್ರ ಸಲುವಾಗಿನ ಅರ್ಥ ಮಾಡ್ಕೊಂತೀರಂತ ಅನ್ಕೊಂತೀನಿ. ಸರಿ ಕಾರ್ತಿಕ್, ನೀನು ಹೆಂಗೆ ಹೇಳ್ತಿ ಹಂಗೆ. ಹೌದು ಸೂರಜ್ ಅವರೇ, ಅದು ಕಾರ್ತಿಕ್ ಅವ್ರು ಹೇಳ್ತಾ ಇರೋದು ನಿಜ. ಈಗ ಭವ್ಯ ಅವ್ರಿಗೆ ಸ್ವಲ್ಪ ಇವ್ರ ಪ್ರೀತಿ ಬೇಕು. ಅವ್ರ ಜೀವನದೊಳಗಡೆ ನಡೆದಂಥ ಈ ಘಟನೆಯಿಂದ ಹೊರಗಡೆ ಬರ್ಬೇಕಂದ್ರೆ ಅವ್ರಿಗೆ ಎಲ್ಲರ ಪ್ರೀತಿ ಅಗತ್ಯನೇ ಇರೋದು. ಸರಿ, ಈಗ ಏನು ಮಾಡ್ಬೇಕಂತ ಮಾಡಿ ಕಾರ್ತಿಕ್? ಏನಿಲ್ಲ, ನಮ್ಮಮ್ಮನ್ನ ಇಲ್ಲೇ ಒಳಗೆ ಕರೆಸ್ರಿ. ಬೇಡ ಬೇಡ, ಮತ್ತೆ ಸುಮ್ಮನೆ ಭವ್ಯಾಗ ಡಿಸ್ಟರ್ಬ್ ಆಗ್ತೈತಿ. ನಾನು ಮಾತಾಡಿ ನಮ್ಮಮ್ಮನ್ನ ಕಳಿಸ್ಬಿಡ್ತೀನಿ. ನಮ್ಮ ಅಪ್ಪ ಬೇಕಂದ್ರೆ ಇಲ್ಲೇ ಇರುವಲ್ಲ. ಯಾಕೆ ನಮ್ಮ ಅಪ್ಪ ಏನು ಡಿಸ್ಟರ್ಬ್ ಮಾಡೋದಿಲ್ಲ. ಅಟ್ಲೀಸ್ಟ್ ನನಗೆ ನಮ್ಮ ಅಪ್ಪನ ಎದುರಿಗಾರ ಭವ್ಯನ ಮದುವೆ ಆಗಿದ್ದು ಸಮಾಧಾನ ಇರ್ತೈತಿ. ಇಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಚುಚ್ಚುಮಾತುಗಳ ಕೇಳಬೇಕಾಗ್ತೈತಿ. ನಮ್ಮ ಅಪ್ಪಗ ಸಿಚುವೇಶನ್ ಅರ್ಥ ಆಗ್ತೈತಿ. ಸರಿ ಕಾರ್ತಿಕ್, ಹಂಗಂದ್ರೆ ನಾನೀಗ ಒಂದು ಕೆಲಸ ಮಾಡು. ನೀನು ಹೋಗು, ಅಲ್ಲಿ ಹೇಳಿ ನಿಮ್ಮ ಅಮ್ಮನ್ನ ಕಳಿಸ್ಬಿಡು. ಅಂದರೆ ಅವ್ರು ಹೋದ್ರು ಅಂತ ಅಂದ್ರೆ ಭವ್ಯಂಗೆ ಜ್ಞಾನ ಬಂದ ತಕ್ಷಣ ನೀನು ಬೇಕಂದ್ರೆ ಭವ್ಯನ ಮದುವೆ ಆಗುವಂತಿ. ಸ್ವರೂಪ್, ಇವಾಗ ಮದುವೆ ಆಗಕ್ಕೆ ಏನೂ ತೊಂದರೆ ಇಲ್ಲಲ್ಲ? ನೋ ಇಶ್ಯೂಸ್, ನಾಟ್ ಎಟ್ ಆಲ್. ನೀನು ಮದುವೆ ಮಾಡ್ಕೊಂಡ್ರೆ ಅವಳ ಜೀವನಕ್ಕೆ ಒಳ್ಳೇದು ಅಂತ ಅನಿಸ್ತೈತಿ. ಹಾಗೆ ಬಿಟ್ಟರೆ ನಾಳೆ ಅವಳು ಮೆಂಟಲಿ ಅಪ್ಸೆಟ್ ಆಗೋದು ಮಾತ್ರ ಸತ್ಯ. ಸರಿ ಅಣ್ಣ, ನೀವು ಒಂದು ಸ್ವಲ್ಪ ಇಲ್ಲೇ ಇರಿ, ನಾನು ನಮ್ಮನ್ನ ಹೊರಗೆ ಕಳಿಸ್ಬರ್ತೀನಿ. ಸರಿ ಕಾರ್ತಿಕ್, ನೀ ಏನು ಟೆನ್ಷನ್ ಮಾಡ್ಕೋಬೇಡ, ನಾನು ಇಲ್ಲೇ ಇರ್ತೀನಿ. ಹಂಗೆ ಮನೆ ಒಳಗಡೆ ಎಲ್ಲರಿಗೂ ಹೇಳ್ಬಿಡ, ಅಂದ್ರೆ ಭವ್ಯಾಗ ಏನೂ ತೊಂದರೆ ಇಲ್ಲ, ಆರಾಮಾಗ್ಯಾಳ ಅಂತೇಳಿ. ಅವರೆಲ್ಲ ಹೊರಗಡೆ ಫುಲ್ ಟೆನ್ಷನ್ ಮಾಡ್ಕೊಂಡು ಕಾಯಕತ್ತಾರ. ಹಾಂ ಸರಿ ಅಣ್ಣ. ಹಂಗೆ ಅಮ್ಮನೂ ಕರೆದ್ಬಿಡು. ಅಮ್ಮ ಮತ್ತು ರಮ್ಯಾ ಬರಲಿ. ಮಧುಗ ಅವ್ರನ್ನೆಲ್ಲರೂ ಪಾಪುನ ಕರ್ಕೊಂಡು ಮನೆಗೆ ಹೋಗಂತೇಳಿ. ಪಾಪುನು ಭಾಳ ಕಾಡಾಕತ್ತಿದ್ಲು, ಸ್ವಲ್ಪ ಆಕಿಗೂ ಹುಷಾರಿಲ್ದಂಗೆ ಆಗೈತಿ. ಅದಕ್ಕೆ ಮಧುಗೆ ಮನೆಗೆ ಹೋಗ್ಬಿಡು ಅಂತೇಳಿ. ಸರಿ ಅಣ್ಣ, ಮಧು ಅವ್ರನ್ನೆಲ್ಲ ಮನೆ ಕಳ್ಸೋಣ. ಆದ್ರೆ ಅವ್ರು ಯಾರು ಇಲ್ದಂಗೆ ಇಲ್ಲ, ನಾನು ಆಮೇಲೆ ಅವ್ರ ಹತ್ರ ಹೇಳ್ಕೊತೀನಿ. ಮನೆ ಒಳಗಡೆ ಎಲ್ಲರೂ ಸಮಾಧಾನ ಮಾಡೋ ಜವಾಬ್ದಾರಿ ನಂದು. ಯಾಕಂದ್ರೆ ಈಗ ನಿಂದು ಭವ್ಯದು ಮದುವೆ ಆಗೋದು ಇಂಪಾರ್ಟೆಂಟ್ ಐತಿ. ಹಿಂಗೆ ಕಾಯ್ಕೋತಾ ಕುತ್ಕೊಂಡ್ರೆ ಬರೀ 108 ವಿಘ್ನಗಳು ಬರಕತ್ತಾವು. ಬೆಟರ್ ನೀ ಏನು ವಿಚಾರ ಮಾಡಿಲ್ಲ ಅದ್ರ ತಕ್ಕಂಗೆ ಮಾಡೋಣ ಅಂತ. ಮೊದಲು ಏನೇನು ಡಿಸಿಷನ್ ತಗೋಬೇಕಲ್ಲ, ಮೊದಲು ನಿಮ್ಮ ಅಮ್ಮನ ಕಳಿಸ್ಬಿಡು. ಆಮೇಲೆ ಮುಂದಿನ ವಿಚಾರ ಮಾಡಕ್ಕೆ ಬರ್ತೈತಿ. ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ತೈತಿ. ಒಂದು ವೇಳೆ ಮಧು ಅವರೆಲ್ಲ ಇಲ್ಲೇ ಇದ್ದಾಗ ಮಧುಗ ಜ್ಞಾನ ಬಂತು ಅಂತ ಅಂದ್ರೆ ಮದುವೆ ನೋಡ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದ್ರೆ ನೋಡಕ್ ಬರ್ತೈತಿ. ಮೊದಲು ಇಲ್ಲಿ ನಿಮ್ಮಿಬ್ರು ಮದುವೆ ಮುಖ್ಯ. ಸರಿ ಅಣ್ಣ, ನಾ ಮೊದಲು ನಮ್ಮ ಅಮ್ಮನ ಕಳಿಸ್ಬರ್ತೀನಿ. ಮುಂದಿನ ಆಮೇಲೆ ವಿಚಾರ ಮಾಡಕ್ಕೆ ಬರ್ತೈತಿ. ನಿಜವಾಗ್ಲೂ ಕಾರ್ತಿಕ್ ಗ್ರೇಟ್ ಅಲ್ಲ ಸೂರಜ್ ಅವರೇ?
ಹಾ ಸ್ವರೂಪ್, ಅದು ಪಾಪ ಅದು ಬಹಳ ಜೀವನದೊಳಗಡೆ ಒಂಥರ ಬೇಸರ ಮಾಡ್ಕೊಂಡ್ಬಿಟ್ಟ ಅವನು. ಒಂದು ಹುಡುಗಿನ ಇಷ್ಟಪಟ್ಟಿದ್ದ. ಹೌದಾ? ಅದು ಯಾಕೆ ಮಿಸ್ ಆಯ್ತು? ಏನಿಲ್ಲ, ಹಂಗೆ ಕೆಲವೊಂದು ಕಾರಣ ಇರ್ತಾವಲ್ಲ. ಮನೆ ಒಳಗಡೆ ಇವ್ರ ತಾಯಿ ಒಪ್ಕೊಳ್ಳಿಲ್ಲ, ಹಠ ಮಾಡ್ಕೊಂಡ್ರು. ಅದೇ ಸಮಯದೊಳಗಡೆ ಕೈ ಹಿಡಿದಿದ್ದ ಭವ್ಯ. ಹಾಗಾಗಿ ಸ್ವಲ್ಪ ಅವನ ಮೇಲೆ ಅಂದ್ರೆ ಅವನಿಗೆ ಭವ್ಯನ ಮೇಲೆ ಬಹಳ ಪ್ರೀತಿ. ಅವನು ನಿಜ ಹೇಳ್ಬೇಕು ಅಂತ ಅಂದ್ರೆ ತನ್ನ ಜೀವನ ಕಳ್ಕೋಬೇಕು ಅನ್ನೋ ಲೆವೆಲ್ಗೆ ಹೋಗಿದ್ದ. ಆದ್ರೆ ಭವ್ಯನ್ ಪ್ರೀತಿ ಸಮಾಧಾನದಿಂದನ ಇವತ್ತು ಅವನು ಒಂದು ಮನುಷ್ಯ ಆಗಿ ನಿಂತಿರೋದು. ಓ, ಅಂದ್ರೆ ಭವ್ಯನ್ ಕಷ್ಟದ ಸಮಯದಾಗ ಅವ್ನು ಹೆಂಗ್ ಕೈ ಹಿಡಿದ ಹಂಗ ಅವ್ನ ಕಷ್ಟದ ಸಮಯದಾಗ ಭವ್ಯ ಕೈ ಹಿಡಿದಿದ್ಲು. ಅದಕ್ಕೆ ಅಂತಾರಲ್ಲ, ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದ್ ಬಂದ್ ಸಿಗ್ತೈತೆ ಅಂತ ಹೇಳಿ. ನಿಜ ಅಲ್ಲ ಸೂರಜ್ ಅವರೇ? ನಿಜವಾಗ್ಲೂ ಇದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡ್ರಿ ಈ ರೀತಿ. ಹಾ, ಮತ್ತೆ ಇದೆಲ್ಲ ಮ್ಯಾಟ್ರು ಸೌಮ್ಯ ಗೊತ್ತಾಗೋದು ಬೇಡ, ಸುಮ್ಮನೆ ಟೆನ್ಷನ್ ತಗೊಂತಾಳ. ಇಲ್ಲ, ಅವಳಿಗೆ ನಾನು ಬೇರೆ ತರನ ಹೇಳೇನಿ. ಭವ್ಯಾಗಾದ್ರೂ ಅಷ್ಟೇ ನಾಳೆ ಯಾವತ್ತಿದ್ರು ಬಾಯ್ಬಿಡ್ಬೇಡ ಅಂತ ಹೇಳ್ರಿ. ಅಂದ್ರೆ ಭವ್ಯನ ಸ್ವಲ್ಪ ಹೆದರ್ಸಿ ಬೆದರ್ಸಿ ಹೆಂಗೋ ಮಾಡಿ ಕಷ್ಟಪಟ್ಟು ಬಂದಾಳ ಅಂತಾನ ಅಂದೇನಿ. ಅವಳು ಅದನ್ನ ನಂಬೇಡ. ಇಲ್ಲಾಂದ್ರೆ ಸುಮ್ಮನೆ ಅವಳಿಗೆ ಮನ್ಸೊಳಗಡೆ ಇದು ಕುರಿತಾ ಕುತ್ಕೊಂತೈತಿ. ನಾಳೆ ಇದನ್ನ ಮ್ಯಾಟರ್ ಡಿಸ್ಕಸ್ ಮಾಡಬೇಕು ಬೇಡ ಹೆಂಗ ಅಂತ ಹೇಳಿನೂ ಗೊತ್ತಾಗಲ್ಲ. ಸೊ ಬೆಟರ್ ಅವ್ರಿಗೆ ವಿಷಯ ತಿಳಿದಿಲ್ಲ ಅಂತ ಅಂದ್ರೆ ವಾಸಿ. ಹಾ ಸ್ವರೂಪ್, ನಿಜವಾಗ್ಲೂ ಇವತ್ತು ನೀವು ಇಲ್ಲಿದ್ದರಿಂದ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಮತ್ತೆ ಸುಮ್ಮನೆ ಬೇರೆ ಡಾಕ್ಟರ್ಸ್ ಅದು ಇದು ಅಂತಂದೇಳಿ ಹೋದ್ಮೇಲೆ ಎಲ್ಲ ವಿಷಯನೂ ಹೇಳ್ಬೇಕಾಗ್ತಿತ್ತು. ಅವಾಗ ಒಂದು ಸ್ವಲ್ಪ ಮುಜುಗರ ಅನಿಸ್ತಿತ್ತು. ಆಮೇಲೆ ಅವರು ಮನೆಯವ್ರ ಮುಂದೆ ಎಲ್ಲ ಬೇರೆ ಥರ ಹೇಳಿದ್ರು ಕಷ್ಟ ಆಗ್ತಿತ್ತು. ಈಗ ಒಂದು ರೀತಿಯಿಂದ ನಮ್ಮ ಗುಟ್ಟು ನಮ್ಮ ಹತ್ರನೇ ಐತಿ. ಒಂದು ರೀತಿಯಿಂದ ಅವಳಿಗೆ ನೀವು ದೇವರಾಗಿನ ಬಂದಿರಿ. ಛೇ, ಇದು ನನ್ನ ಕರ್ತವ್ಯ. ಇಲ್ಲಾಂದ್ರೆ ಸುಮ್ಮನೆ ನಾನು ಡಾಕ್ಟರ್ ಮಾಡಿರೋ ಏನು ಉಪಯೋಗ ಹೇಳ್ರಿ? ಏನೋ ನನ್ನಿಂದ ಆದಂಥ ತಕ್ಕ ಮಟ್ಟಿಗೆ ಸಹಾಯ ಮಾಡಕತ್ತೀನಿ ಅಷ್ಟೇ. ನಂದು ಒಂದು ಕನಸೈತಿ, ನಂದು ಓನ್ ಹಾಸ್ಪಿಟ್ಲ್ ಕಟ್ಟಿಸ್ಕೋಬೇಕಂತ ಹೇಳಿ. ಓ, ಮತ್ತೆ ತಡ, ನಾನು ಹೆಲ್ಪ್ ಮಾಡ್ತೀನಿ ತೊಳ್ರಿ, ನಿಮ್ಗೆ ಸಪೋರ್ಟ್ ಆಗಿ ನಿಲ್ತೀನಿ. ಏನಿಲ್ಲ ಸೂರಜ್ ಅವರೇ, ನಾನು ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಆದ್ರೆ ಕೆಲವೊಂದು ಅಡೆತಡೆಯಿಂದ ಅಂದ್ರೆ ಕಾಣದ ಕೈಗಳು ಏನೇನೋ ಮಾಡಿ ಅದನ್ನು ಸ್ಟಾಪ್ ಮಾಡಿಸ್ಬಿಟ್ಟವು. ನನಗೆ ಅದು ಹೆಂಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗಿಲ್ಲ. ಇಲ್ಲೇ ಏನೋ ಕೈ ಇಡಕ್ಕೆ ಹೋದ್ರು ಕೈ ತಪ್ಪಾಯ್ತಿ. ಯಾರೋ ನಮ್ಮವರ ನನ್ನ ಜೊತೆಗೆ ಆಟ ಆಡ್ತಾರಂತ ಅನ್ಸಾತೈತಿ. ಹೌದಾ? ಏನು ಏನು ಅಂತ ಸ್ವಲ್ಪ ಹೇಳ್ತೀರಾ? ಅದ್ರೊಳಗೆ ಏನಾರ ಲೀಗಲಿ ಪ್ರಾಪರ್ಟಿ ಇಶ್ಯೂ ಏನಾರು ಇತ್ತು ಅಂತಂದ್ರೆ ನಾನು ಸಾರ್ಟ್ ಮಾಡಿಸ್ಕೊಡ್ತೀನಿ. ಯಾಕೆ ತಲೆ ಕೆಡ್ಸ್ಕೊಂತೀರಿ? ಯಾವ ರೀಸನ್ಗೆ ಸ್ಟಾಪ್ ಆಗ್ತೈತಿ ಅಂತ ಏನಾರ ಗೊತ್ತೈತಾ? ಅದು ನನಗೆ ಹೋಗೋದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಚೆಕ್ ಮಾಡಿ ಎಲ್ಲ ವಿಚಾರಿಸೋ ಅಷ್ಟು ಟೈಮೂ ಇಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಸ್ಟಾಪ್ ಮಾಡೀನಿ. ಮುಂದೊಂದು ದಿವಸ ಫ್ರೀ ಟೈಮ್ ಸಿಕ್ಕರೆ ನೋಡೋಣ ಅಂತ. ಅಂದ್ರೆ ಈಗ ನಾನು ಸ್ವಲ್ಪ ಕರಿಯರ್ ಕಡೆನೂ ಆಯ್ತು ಮತ್ತು ಪೇಷಂಟ್ಗಳ ಕಡೆನೂ ಆಯ್ತು ಗಮನ ಕೊಡಾತೀನಿ. ಬಟ್ ನನಗೆ ನನ್ನ ಹಾಸ್ಪಿಟಲ್ ಅಷ್ಟೇ ಮುಖ್ಯ ಆಗೈತಿ ಸೂರಜ್ ಅವರೇ. ಓಕೆ, ಸ್ವಲ್ಪ ಡೀಟೇಲ್ಸ್ ಹೇಳಿದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ಬೋದೇನಪ್ಪ? ಶ್ಯೂರ್. ಇದಿಷ್ಟು ನಮ್ಮ ಹತ್ರ ಆಗಿರೋ ತೊಂದರೆಗಳು. ಓ, ಇಲ್ಲಿ ನೀವು ಅಂದಿದ್ದ ಪ್ರಕಾರ ಕಾಣದ ಕೈಗಳು ಕೆಲಸ ಅಂದ್ರೂ ಮಾಡಿದವು. ಓಕೆ, ತೊಂದರೆ ಇಲ್ಲ. ನೀವು ಅನ್ಕೊಂಡಿರೋ ಥರ ಏನೋ ಅಷ್ಟೊಂದೇನು ಇಶ್ಯೂಸ್ ಇಲ್ಲ. ನನಗೆ ಜಸ್ಟ್ ನೀವು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ರಿ. ಅವೇನೇನು ಪ್ರಾಪರ್ಟಿ ಇಶ್ಯೂ ಐತಿ, ಏನೇನಿಲ್ಲ ಪ್ರತಿಯೊಂದೂ ನನಗೆ ಸಬ್ಮಿಟ್ ಮಾಡಿರಿ. ನನಗೊಂದು ಸ್ವಲ್ಪ ಟೈಮ್ ಕೊಟ್ಟು ನೋಡ್ರಿ, ಆಮೇಲೆ ನಿಮ್ಮ ಕನ್ಸ್ಟ್ರಕ್ಷನ್ ರೀಸ್ಟಾರ್ಟ್ ಆಗ್ತೈತಿ. ನಿಜವಾಗ್ಲೂ ನೀವು ಮಾತಾಡೋದು ನೋಡಿದ್ರೆ ನನಗೆ ಒಂದು ರೀತಿಯಿಂದ ಹುಮ್ಮಸ್ ಬರ್ತೈತಿ. ಏನು ಅಂದ್ರೆ ನನ್ನ ಕನಸು ಈಡೇರ್ತೈತಿ ಅಂತ ಹೇಳಿ ಧೈರ್ಯ ಬರ್ತೈತಿ. ಅಷ್ಟಲ್ಲ ಸರ್, ಈ ರೀತಿ ಆಗ್ತಿರೋದ್ರಿಂದ ನಮ್ಮ ಮನೆ ಒಳಗಡೆ ಪಾಪ ಎಲ್ಲರೂ ಅಲ್ಲ, ನಮ್ಮ ಅಜ್ಜಿ ಆಯ್ತು, ಅವ್ರು ಸ್ವಲ್ಪ ಸೌಮ್ಯನ ಮೇಲೆ ಡೌಟ್ ಪಡಾತಾರ. ಹೌದಾ? ಯಾಕೆ ಸ್ವರೂಪ್ ಅವರೇ, ನಿಮ್ಮ ಮನೆ ಒಳಗಡೆ ಯಾರು ಈ ರೀತಿ ಇಲ್ಲಲ್ಲ? ಐ ಮೀನ್ ನನಗೆ ಭವ್ಯ ಹೇಳಿದ ಪ್ರಕಾರ ಹಂಗೆ ಗೆಸ್ ಮಾಡಿರೋದು. ಹಾ ಸೂರಜ್ ಅವರೇ, ಅದು ನಮ್ದು ಲೈಫ್ ಸ್ಟೋರಿ ನಿಮಗೆ ಗೊತ್ತಿಲ್ಲ. ಬಟ್ ಆದರೂ ಹೇಳಬೇಕೋ ಬೇಡೋ ಗೊತ್ತಿಲ್ಲ. ಬಟ್ ಈ ಸಿಚುವೇಶನ್ ಒಳಗಡೆ ಒಂದು ದಿವಸ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಇದೆಲ್ಲ ಸಾರ್ಟ್ ಔಟ್ ಆಗಲಿ, ಅಂದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡ್ತೈತಿ. ಯಾಕಂದ್ರೆ ಡಾಕ್ಟರ್ಸ್ ಮುಂದೆ ಲಾಯರ್ಸ್ ಮುಂದೆ ಯಾವತ್ತೂ ಸುಳ್ಳು ಹೇಳಬಾರ್ದು ಅಂತಾರೆ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ ಆಯ್ತು. ಈ ಸಿಚುವೇಶನ್ನು ಅಲ್ಲ, ನಾಳೆ ಅದು ನಾನೇ ಬರ್ತೀನಿ ತೊಗೊಳ್ರಿ ನಿಮ್ಮ ಹಾಸ್ಪಿಟಲ್ ಕಡೆ. ಇಲ್ಲಾಂದ್ರೆ ನೀವು ನಮ್ದು ಮನೆಗೆ ಬಂದ್ಬಿಟ್ರಿ ಆಫೀಸಿಗೆ, ಆರಾಮಾಗಿ ಕೂತ್ಕೊಂಡು ಮಾತಾಡಕ್ಕೆ ಬರ್ತೈತಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತೊಗೊಂಬರಿ, ಲೀಗಲ್ ಆಗಿರೋದು ಇಷ್ಟನ್ನು ತೊಗೊಂಬರಿ. ಹಾಂ ಸೂರಜ್, ತೊಗೊಂಬರ್ತೀನಿ. ಅಣ್ಣ, ಓ ಕಾರ್ತಿಕ್, ಎಲ್ಲಾರನ್ನೂ ಕಳಿಸಿದ್ಯಾ? ಹಾಂ ಅಣ್ಣ, ಅಮ್ಮ ಹೋದ್ರು, ಎಲ್ಲರೂ ಅದರ. ನಾನು ಮಧುಗೂ ಹೇಳ್ದೆ, ಆದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ, ಭವ್ಯ ನೋಡಿ ಹೋಗ್ತೀನಿ ಅಂತಂದೇಳಿ ಹಠ ಮಾಡತ್ತಾರ. ಹೌದಾ? ಸರಿ, ನಾನು ನೋಡ್ಕೊಂಬರ್ತೀನಿ. ಏನಾಗ್ತೈತಿ ನೋಡೋಣ ಆಮೇಲೆ. ಮುಂದೆ ಇವಾಗ ಎಲ್ಲರ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ನಿನ್ನ ಸ್ವಲ್ಪ ಭವ್ಯನ ಕಡೆ ಇರು, ನಾನು ಹೋಗಿ ಬರ್ತೀನಿ. ಸರಿ ಅಣ್ಣ. ಕಾರ್ತಿಕ್ ಅವರೇ, ನಾವು ಇಲ್ಲೇ ಹೊರಗಡೆ ವೇಟ್ ಮಾಡ್ತಿರ್ತೀವಿ. ಏನಾದ್ರು ಬೇಕು ಹೆಲ್ಪ್ ಅಂತಂದ್ರೆ ನನ್ನನ್ನು ಕರೀರಿ, ನಾನು ಬರ್ತೀನಿ. ನಾವು ಭವ್ಯ ಇಸ್ ಆಲ್ ರೈಟ್. ಓಕೆ ಸ್ವರೂಪ್, ನಾನು ನೋಡ್ಕೊಂತಿರ್ತೀನಿ ಭವ್ಯನ. ಏನಾದ್ರು ಇಶ್ಯೂಸ್ ಇದ್ರೆ ಕರಿತೀನಿ. ಹಾಂ, ಅವಳಿಗೆ ಏನಾದ್ರು ಪ್ರಜ್ಞೆ ಬಂತು ಅಂದ್ರೆ ನನ್ನನ್ನು ಕರೀರಿ. ಸರಿ ಸ್ವರೂಪ್. ಭವ್ಯ, ಒಂದ್ಸಲ ಕಂಡುಬಿಡು ಭವ್ಯ, ನನ್ನ ಜೊತೆಗೆ ಮಾತಾಡು. ನೀನು ಒಂದ್ಸಲ ಎಚ್ಚರ ಆಗ್ಬಿಟ್ರೆ ಸಾಕು. ಆಮೇಲೆ ನಾನು ನಿನ್ನ ಮದುವೆ ಆಗ್ಬಿಡ್ತೀನಿ. ಯಾಕೋ ನಮ್ಮ ಮದುವೆಗೆ 108 ವಿಘ್ನಗಳು ಬರ್ತಾ ಇದ್ದಾವೆ. ಎಲ್ಲ ಎಷ್ಟು ಚೆನ್ನಾಗಿತ್ತು ಮೊನ್ನೆವರೆಗೂ. ಬರೀ ಒಂದೇ ಒಂದು ದಿವಸದೊಳಗಡೆ ಪರಿಸ್ಥಿತಿನ ಬದಲಾಗ್ಬಿಡ್ತು. ಎಲ್ಲ ಸರಿ ಇದ್ದಿದ್ರಿ. ಇವತ್ತು ನಂದು ನಿಂದು ಮದುವೆ ಆಗಿ ಇವಾಗ ನಮ್ಮ ಮನೆಗೆ ಹೋಗಿರ್ತಿದ್ವಿ. ಕಾರ್ತಿಕ್, ಭವ್ಯ, ನಾ ಇಲ್ಲೇ ಇದ್ದೀನಿ ಭವ್ಯ, ಹೆದರ್ಬೇಡ. ಸ್ವರೂಪ್, ಏನಾಯ್ತು ಕಾರ್ತಿಕ್? ಎನಿ ಇಶ್ಯೂಸ್? ಅದು ಭವ್ಯ ಕಾರ್ತಿಕ್ ಅನ್ನತ್ತಿದ್ಲು. ನನಗೆ ಅನ್ಸಿದ ಮಟ್ಟಿಗೆ ಅವಳಿಗೆ ಸ್ವಲ್ಪ ನೆನಪು ಬಂದೈತೆ ಅನಿಸ್ತೈತಿ, ಅಂದ್ರೆ ಜ್ಞಾನ ಬಂದೈತನೋ ಅನಿಸ್ತೈತಿ. ಹೌದಾ? ಒಂದು ನಿಮಿಷ. ಕಾರ್ತಿಕ್, ನನ್ನ ಕ್ಷಮಿಸ್ಬಿಡು. ಭವ್ಯ, ನಾನು ಇಲ್ಲೇ ಅದೇನು ಭವ್ಯ, ಕಣ್ ತೆಗಿ ಭವ್ಯ. ಅಮ್ಮ, ಕಾರ್ತಿಕ್. ಭವ್ಯ, ನಾನು ಇಲ್ಲೇ ಅದೇನು ಭವ್ಯ, ನೋಡು. ಸ್ವರೂಪ್, ಎಲ್ಲಾರನ್ನೂ ಕರ್ಕೊಂಡ್ಬಂದ್ಬಿಡ್ತೀರಾ? ನಾವು ಈಗ ಮದುವೆ ಆಗೋದು ವಾಸಿ ಅಂತ ಅನ್ಸಾತೈತಿ. ಶೋರ್ ಕಾರ್ತಿಕ್, ಅದು ಅಣ್ಣ ಎಲ್ಲರಿಗೂ ಹೇಳಿರ್ತಾರಂತ ಅನ್ಕೊಂಡೇನಿ. ಹಾಂ, ಎಲ್ಲರಿಗೂ ಹೇಳಾರ, ಎಲ್ಲರೂ ಹ್ಞೂ ಅಂತಾನು ಅಂದಾರ. ಇನ್ನೂ ತೊಂದರೆ ಇಲ್ಲ, ಯಾರಿಗೂ ಶಾಕಿಂಗ್ ನ್ಯೂಸ್ ಅಂತ ಅನ್ಸಕ್ಕಾಗ್ತಿಲ್ಲ. ಸರಿ, ಬೇಗ ಕರ್ಕೊಂಬರ್ರಿ. ಏನ್ ಕಾರ್ತಿಕ್ ಅದು? ಏನ್ ಶಾಕಿಂಗ್ ನ್ಯೂಸು? ನಾನು ಎಲ್ಲದೇನಿ? ಆರಾಮದೇನಲ್ಲ? ನನಗೇನಾಗೈತಿ? ಏನಿಲ್ಲ ಭವ್ಯ, ಅದು ಸ್ವಲ್ಪ ಏನೋ ತಲೆ ಸುತ್ತ ಬಂದ್ಬಿತ್ತು. ಯಾಕೆ ಚಂದ ಊಟ ಮಾಡಿಲ್ಲ? ನಿನಗೆ ಹೇಳಿದ್ದೆ ಇಲ್ಲ ಚಂದ ಊಟ ಮಾಡಂತ ಹೇಳಿ. ಸ್ಲೋ ಆಗಿ ಕೂತ್ಕೋ. ಕಾರ್ತಿಕ್, ನನ್ನಿಂದ ನಿನಗೆ ಬರೀ ತೊಂದರೆನ ಅಲ್ಲ? ಸುಮ್ಮನಿರು. ಈಗ ನಾ ಹೇಳ್ದಂಗೆ ಕೇಳಿ ಚಲೋ. ಇಲ್ಲ ಅಂತ ನೋಡು, ಜೀವನ ಪೂರ್ತಿ ನಿನ್ನ ಬಿಟ್ಟು ನಾನು ಹೋಗ್ಬಿಡ್ತೀನಿ. ಈ ದೇಶನ ಬಿಟ್ಟಲ್ಲ, ಪ್ರಪಂಚನ ಬಿಟ್ಟು ಹೋಗ್ಬಿಡ್ತೀನಿ. ಬಿಡ್ತು ಅನ್ನೋ, ಹಿಂಗೆಲ್ಲ ಮಾತಾಡಬೇಡ. ಹೌದಲ್ಲ? ಈಗ ನಾ ಏನು ಹೇಳ್ತೀನಿ ಅದನ್ನ ಸುಮ್ಮನೆ ಕೇಳು. ಸುಮ್ಮನೆ ಅದಿಲ್ಲ ಇದಿಲ್ಲ ಅದು ಬೇಡ ಇದು ಬೇಡ ಅಂತ ಅನ್ಕೊಂತ ಕುಂತ್ರೆ ಈಗ ನೆಕ್ಸ್ಟ್ ನಾ ಅದನ್ನ ಮಾಡ್ಬೇಕಾಗ್ತೈತಿ. ನಾ ಹೇಳಿದ ಮಾತು ಒಂದು ಕೇಳಕ್ಕೆ ರೆಡಿ ಇಲ್ಲಲ್ಲ ನೀನು. ಅದು ನನಗೆ ಏನಾಯ್ತು ಕಾರ್ತಿಕ್? ಅದನ್ನ ಹೇಳಿದ್ನಲ್ಲ, ಸ್ವಲ್ಪ ತಲೆ ಸುತ್ತ ಬಂದು ಬಿದ್ದಿ ಅಂತ. ಚಂದ ಊಟ ಮಾಡಕ್ ಬರ್ತೈತಿಲ್ಲ ನಿನಗೆ? ಅದು ಇಲ್ಲ ಇದು ಇಲ್ಲ.
ಈಗ ನೆಕ್ಸ್ಟ್ ಏನ್ ನಡ್ತೈತಲ್ಲ ಅದು ಸುಮ್ಮನೆ ಹ್ಞೂ ಅಂತಂದು ಹೇಳಿ ಒಪ್ಕೊಂಡು ಮದ್ವೆ ಮಾಡ್ಕೊಂಡು ಚಲೋ ಇಲ್ಲ ಅಂದ್ರೆ ನೋಡು. ಏನು ಮದ್ವಿನ ಹ್ಮ್ ಇಷ್ಟೆಲ್ಲ ಆದ್ಮೇಲೂ ಏನ ಆಗೈತಿ ಅದು ಅದಕ್ಕೆ ಹೇಳಿದ್ದು ಮುಚ್ಚು ಬಾಯಿ, ಏನು ಮಾತಾಡ್ಕೂಡ್ದು. ಭವ್ಯ ಭಾವ ಅಮ್ಮ ಅಕ್ಕ ಅಪ್ಪ ಎಲ್ಲ ಎಲ್ಲಿ? ಎಲ್ಲಾರು ಇಲ್ಲೇ ಅದಾರ. ನನ್ಗೆ ಅನ್ಸ್ಮಟ್ಟಿ ಕಾರ್ತಿಕ್ ಎಲ್ಲ ಮಾಡ್ರೆ ಹೇಳಿರ್ಬೇಕಲ್ಲ ನಿನಗ. ಹಾ ಭಾವ. ಸರಿ ಹಂಗಂದ್ರ ಯಾವ್ದೇ ರೀತಿ ರಗಳಿ ಎಳಿದ ಸುಮ್ನ ಕಾರ್ತಿಕ್ ಹೆಂಗ್ ಹೇಳ್ತಾರ ಹಂಗ್ ಕೇಳು ಏನ. ಇದ್ರೊಳಗಡೆ ಎಲ್ಲಾರು ಒಳಿತು ಐತಿ. ಸರಿ ಭಾವ. ಥ್ಯಾಂಕ್ಸ್ ಅಣ್ಣ. ಏಯ್ ನಗೋ, ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿದ್ದಿ? ಮತ್ತೆ ನೋಡ್ರಿಣ ಏನ್ ಮಾಡಿದ್ರು ಮದ್ವೆ ಆಗಲ್ಲ ಅಂತಾಳ. ಎಷ್ಟು ಅಂತ ಹೇಳ್ಬೇಕು ಹೇಳ್ರಿ ನೋಡೋಣ. ಸರಿನಪ್ಪ ಈಗ ಒಪ್ಕೊಂಡಾಳಲ್ಲ ಬಿಡು ಹೋಗ್ಲಿ. ಆಕಿನ ಪರಿಸ್ಥಿತಿ ನಿನಗೂ ಗೊತ್ತೈತಿ. ಸ್ವಲ್ಪ ಸಮಯ ಸಂದರ್ಭ ನೋಡ್ಕೊಂಡು ನಾವು ಅದ್ರ ತಕ್ಕಂಗೆ ಮಾತಾಡ್ಬೇಕಲ್ಲ ಅವ್ರ ಜೊತೆಗೆ. ಇಲ್ಲ ಅಂದ್ರೆ ಅವ್ರ ಮನ್ಸಿಗೂ ಹರ್ಟ್ ಆಗ್ತೈತಿ. ಸರಿ ಅಣ್ಣ, ನಾನು ಸಮಾಧಾನದಿಂದ ಇರ್ತೀನಿ. ಇವಾಗ ಭವ್ಯ ಹಿಂದೇನಾಗಿತ್ತು ಅದನ್ನೆಲ್ಲ ಮರೆತು ಮುಂದೆ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ತಾಳೆ ಇಲ್ಲೋ ಕೇಳ್ರಿ. ಏನಮ್ಮ ಭವ್ಯ, ಕಾರ್ತಿಕ್ ಹೇಳೋದು ಅರ್ಥ ಆಯ್ತಾ? ಹಾ ಭಾವ. ಥ್ಯಾಂಕ್ಸ್. ಥ್ಯಾಂಕ್ಸ್. ಯಾಕೆ ಕಾರ್ತಿಕ್? ಭವ್ಯ ಹೆಂಗಿದ್ಯಾ? ಆರಾಮದಿಯಾ? ಹಾ ಅಕ್ಕ ನಾನು ಆರಾಮದೇನಿ. ಸರಿ ಈಗ ಕಾರ್ತಿಕ್ ಹೆಂಗ್ ಹೇಳಾರ ಹಂಗೆ ಕೇಳು ಆಯ್ತಾ? ಹಾ ಅಕ್ಕ. ಅಕ್ಕ ಅದು ಅದು ಇಲ್ಲ ಇದು ಇಲ್ಲ, ಸುಮ್ಮನೆ ಈಗ ಕಾರ್ತಿಕ್ ಎಲ್ಲ ಹೆಂಗ್ ಹೇಳತ್ತಾರ ಹಂಗೆ ಕೇಳು. ಪಾಪು ಎಲ್ಲೇ ಅಕ್ಕ? ಪಾಪುಗೂ ಸ್ವಲ್ಪ ಆರಾಮಿಲ್ಲಲ್ಲ, ಹಾಗಾಗಿ ಲಕ್ಷ್ಮಿ ಅಕ್ಕನ ಕಡೆ ಕೊಟ್ಟು ಕಳಿಸಿದೆ. ಕರ್ಕೊಂಡು ಹೋಗ್ಯಾಳ ಮನೀಗ. ನಾನು ಈಗ ನಿನ್ನ ಮದುವೆ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಯಾಕಂದ್ರೆ ನಿನ್ನ ದೊಡ್ಡದ ಮದುವೆ ಈ ರೀತಿ ಆಗ್ತಾ ಇತ್ತಲ್ಲ ಅಂತ ಬೇಜಾರಾದ್ರೂ ನಿನ್ನ ಮದುವೆ ಮಿಸ್ ಮಾಡ್ಕೊಳ್ಳೋ ಅಷ್ಟು ನನ್ನ ಮನಸ್ಸಿಲ್ಲ. ಜಲ್ದಿ ನಿಮ್ದು ಮದುವೆ ಆದ್ರೆ ನಾನು ಮನೆಗೆ ಹೋಗ್ಬಿಡ್ತೀನಿ. ಪಾಪುನ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ಸರಿ ಅಕ್ಕ. ಥ್ಯಾಂಕ್ಸ್ ಭವ್ಯ. ಎಲ್ಲಾರ ಮಾತಕ್ಕೂ ಬೆಲೆ ಕೊಟ್ಟು ಮದುವೆ ಆಗಕತ್ತೆಲ್ಲ ಅಷ್ಟೇ ಸಾಕು. ನೀವೆಲ್ಲ ಇಷ್ಟು ತಿಳಿಸಿ ಹೇಳಕತ್ತೀರಿ ಅಂತಂದ್ರೆ ಈಗ ನಾನು ಹಠ ಮಾಡೋದು ಯಾವುದೂ ಉದ್ದೇಶ ಇಲ್ಲ ಅಂತ ಅನ್ಕೊಂತೀನಿ. ಹಠ ಮಾಡಿದ್ರೆ ಅದರಿಂದ ಎಲ್ಲರಿಗೂ ನೋವೇ. ಇವಾಗ ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು ಬಿಡು. ಬಾ ಕೆಳಗಿಳಿ. ಮಗಳ ಅಮ್ಮ ಸಾವಿತ್ರಿ, ಈಗೇನು ಭಾಳ ಮಾತಾಡಕ್ ಹೋಗ್ಬೇಡ. ಜಲ್ದಿ ಮದ್ವೆ ಕೆಲಸ ಮುಗಿದ್ಬಿಡ್ಲಿ. ಅದಕ್ಕೆ ನಿನ್ಗೆ ಇಷ್ಟನ ಒಳಗೆ ಬಿಟ್ಟಿದ್ದಿಲ್ಲ. ಮತ್ತೆ ನೀನ್ ಮಾತು ಹಚ್ಕೊಂಡು ಇಲ್ಬೇಡ. ಆಮೇಲೆ ಬೇಕಂದ್ರೆ ನಿನ್ನ ಮಗಳ ಹತ್ರ ಎಷ್ಟರ ಮಾತಾಡ್ಬಂತಿ. ಬೇಕಂದ್ರೆ ಒಂದು 4 ದಿವಸ ಹೋಗಿ ಅಲ್ಲೇ ಬಿಟ್ಟು ಬರ್ತೇನೆ ನಿನ್ನ. ಅದು ಸ್ವಲ್ಪ ನನ್ನ ಮಗಳ ಹತ್ರ ಮಾತಾಡ್ಬೇಕಂತ ಅನ್ನಿಸ್ತ್ರಿ, ಅದಕ್ಕೆ ಕೇಳಿದೆ. ಇಷ್ಟು ತಾಯಿಯಾಗಿ ಇಷ್ಟು ಕೇಳೋ ಹಕ್ಕು ನನಗಿಲ್ಲ. ಆಯ್ತವಾ, ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರ ಅವ್ರಿಬ್ರು ಮದುವೆ ಆಗ್ಬೇಕಾ ಆಗ್ಬಾರ್ದು ಅನ್ನೋ ತರ ಐತಿ. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇರು. ನಿನ್ ಮಗಳ ಜೀವನ ಒಳ್ಳೇದಾಗ್ಬೇಕಂತ ಅಂದ್ರೆ ಈಗ ಜಾಸ್ತಿ ಮಾತಾಡ್ಬೇಡ. ಮೊದ್ಲ ಕಿನ್ಕೊಳ್ಳಿ ತಾಳಿ ಬೀಳಿ. ಸರಿ ಆಯ್ತು, ನೀವು ಹೇಳ್ದಂಗ ಆಗ್ಲಿ. ಈಗಿಂದ ಒಬ್ಬಕ್ಕಿದ್ದು ಮದ್ವಿ ಯಾವುದೇ ತೊಂದರೆ ಇಲ್ದಂಗೆ ಮದುವೆ ಆಗ್ಬಿಟ್ರೆ ಸಾಕಾಗೈತಿ. ಯಾಕಂದ್ರೆ ಭಾಳ ಅಡಚಣೆಗಳು ಬರಾಕತ್ಬಿಟ್ಟಾವು. ಅದು ಏನ್ ತಪ್ಪು ಮಾಡಿದ್ವು ಏನೋ ನನಗೂ ಗೊತ್ತಿಲ್ಲ. ಎಲ್ಲೋ ಏನೋ ತಪ್ಪಾಗಿರ್ಬೇಕ್ರಿ ಪೂಜಾ ಮಾಡೋದ್ರೊಳಗ. ಸರಿ, ಹಣೆ ಬರಕು ಹೊಣೆ ಯಾರು. ಈಗ ಆಗಿದ್ದಾಗ್ಲಿ ಭಾಳ ಮಾತಾಡ್ಬೇಡ. ಮೊದ್ಲು ಮದ್ವೆ ನಡೆದ್ಬಿಡ್ಲಿ. ಆಯ್ತ್ರಿ. ಕಾರ್ತಿಕ್ ಮದ್ವೆ ನಡಿಲಪ್ಪ. ಭವ್ಯ ಹಗ್ಗರ್ಕ ಕೆಳಗೆ ಬರವಾ. ಅದು ಎಲ್ಲರೂ ಅದರ್ ಕಾರ್ತಿಕ್, ಅತ್ತೆ ಎಲ್ಲಿ ಕಾಣಕತ್ತಿಲ್ಲಲ್ಲ. ಅಯ್ಯೋ ಅದಾವ, ನಿಮ್ಮ ಅತ್ತೆಗ ಸ್ವಲ್ಪ ಹುಷಾರಿಲ್ದಂಗ ಆತು. ಅಂದ್ರೆ ಮನೆಯಿಂದ ಮದ್ವಿ ಓಡಾಟ ಅದು ಇದು ಎಲ್ಲ ಭಾಳ ಆಗಿತ್ತಲ್ಲ, ಸ್ವಲ್ಪ ಆಕಿಗ ಆರಾಮಿಲ್ದಂಗ ಆತು. ಹಾಗಾಗಿ ನಾವು ಮನೆ ಕಳಿಸ್ಕೊಟ್ಬಿಟ್ಟೇವಿ. ಹೌದಾ ಮಾವ? ನಾನೆಲ್ಲೋ. ನೀನು ಏನ್ ಅನ್ಕೊಂಡಿದ್ದಿ? ಅಂದ್ರೆ ಈ ಮದ್ವಿ ನಿಮ್ಮ ಅತ್ತಿಗೆ ಇಷ್ಟ ಇಲ್ಲ ಅಂತ ಅನ್ಕೊಂಡ್ಯಾ? ಅದು ಇಲ್ಲ ಇದು ಇಲ್ಲ. ಆಕಿ ಪಾಪ ಭಾಳ ಸುಸ್ತಾಗಳವ. ಯಾಕಂದ್ರೆ ಒಬ್ಬಕಿನಲ್ಲ, ಮನೆ ಕೆಲಸ ಆ ಕೆಲಸ ಈ ಕೆಲಸ ಮದ್ವಿ ಓಡಾಟ ಅಲ್ಲಿ ಇಲ್ಲಿ ಅಂತಂತ ಹೇಳಿ ಭಾಳ ಸುಸ್ತಾಗಿದ್ಲು. ಮದ್ವೆ ಆತಂತ ಅಂದ್ರೆ ಎಲ್ಲ ನಿನಗೆ ವಹಿಸ್ಕೊಟ್ಟು ತನ್ನ ಪಾಡಿ ತಾನು ಆರಾಮಾಗಿ ರೆಸ್ಟ್ ತಗೊಂಡು ಮನೆಯಾಗಿರ್ಬೇಕಂತ ಅಡ್ಡಾಡಕತ್ತಿದ್ಲು. ಆದ್ರೆ ಇಷ್ಟೆಲ್ಲ ಆಗ್ಬಿಡ್ತಲ್ಲ, ಇನ್ನೂ ಆಕಿ ಇಲ್ಲಿ ನಿಂತ್ಲಂದ್ರೆ ಪಾಪ ಆಕಿಗೂ ತ್ರಾಸ ಆಗ್ತೈತಿ. ಮತ್ತೆ ನೋಡೋರು ಯಾರು ಇಲ್ಲಲ್ಲ ಅಲ್ಲೇ. ಮತ್ತೆ ನೀ ಬಂದ್ ಕೂಡಲೇ ಸುಮ್ಮನೆ ಅತ್ತಿಗೆ ಆರಾಮಿಲ್ಲ ಚಾಕ್ರಿ ಮಾಡ್ಕೊಂತ ಕುಂದ್ರದಾಗ್ತೈತಿ ಅಂತ ಹೇಳಿ ಮನೆ ಕಳಿಸ್ಕೊಟ್ಟೆ. ಈಗ ಏನೂ ತೊಂದರೆ ಇಲ್ಲ. ನಿಮ್ದೊಂದು ಮದುವೆ ಆತಂದ್ರೆ ನೋಡುವ, ಒಟ್ಟು ನಿಮ್ಮ ಅತ್ತಿ ಆರಾಮಕ್ಕಳ, ನಾನು ಆರಾಮಾಕಿನಿ. ಹೊತ್ತೊತ್ತಿಗೆ ಊಟ ನಾಷ್ಟ ಎಲ್ಲ ಸಿಗ್ತೈತಿ. ನಿಮ್ಮ ಅತ್ತಿಗೂ ಅಷ್ಟೇ. ನಡೀರಿ ಇನ್ನ ಭಾಳ ಹೊತ್ತು ಮಾಡಕ್ ಹೋಗ್ಬೇಡ್ರಿ. ಮದ್ವೆ ನಡೀಲಿ. ಸರಿ ಮಾವ. ಒಂದ್ ಸ್ವಲ್ಪ ಮುಖದೊಳಗಡೆ ನಗು ಇರ್ಲಿ ಭವ್ಯ. ಹಾ ಭವ್ಯ, ನೀನೇನೋ ನಿನ್ ಮದುವೆ ಐತಿ ನಗದ್ ಬಿಟ್ಟು ಮುಖ ಹಿಂಗ ಮಾಡ್ಕೊಂಡು ನಿಂತಿಯಲ್ಲ. ಈಗ ಆಗ್ಬಾರ್ದೇನೋ ಆಗಿಲ್ಲ. ಎಲ್ಲಾರು ಇಷ್ಟ ಹೇಳತ್ತಾರ, ಒಂದ್ ಸ್ವಲ್ಪ ಮುಖದ ಮೇಲೆ ನಗು ತಗೊಂಬ. ನಾಳೆ ನೋಡು ಮದ್ವೆ ಫೋಟೋ ದೊಡ್ಡ ಆಲ್ಬಮ್ ಮಾಡ್ಸಿ ಹಾಕಿದಾಗ, ಅಂದ್ರೆ ದೊಡ್ಡ ಎನ್ಲಾರ್ಜ್ ಮಾಡಿ ಹಾಕಿಸಿದಾಗ ನಿನಗೆ ಗಾಡಿ ಮೇಲೆ ಇರ್ತೈತಲ್ಲ ಮುಖ ನೋಡಿ ಹಿಂಗ್ ಇದ್ದಿದ್ ನೋಡಿ ನೀನ ಅಂತಿದ್ದಿ ಒಂದ್ ಸ್ವಲ್ಪ ನಗಕರ ನೀವು ಹೇಳಕ್ ಬರ್ತೈತಿಲ್ಲ ಅಂತ ಹೇಳಿ. ನಗೀಗ ನಗು ಮುಖ ಇರೋ ಫೋಟೋ ಬೇಕು ಅಂದ್ರೆ ನಗು, ಇಲ್ಲ ಅಂತಂದ್ರೆ ಹಿಂಗ ಗುಮ್ಮನ್ ಗುಸ್ಕಂಗ್ ಮುಖ ಉದಿಸ್ಕೊಂಡು ಕುಂದ್ರು. ಭವ್ಯ, ನಿನ್ ಪರಿಸ್ಥಿತಿ ನಮಗ ಅರ್ಥ ಆಗ್ತೈತಿ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಗು ಏನಾಗಲ್ಲ. ನಿನ್ ಖುಷಿ ಸಲುವಾಗಿನ ಎಲ್ಲಾರು ಕಾಯಕತ್ತಾರ. ನೀ ಇಷ್ಟು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಜೀವನದೊಳಗಡೆ ಒಂದೊಂದ್ಸರಿ ಆಗ್ತಾವು. ಹಂಗಂತಂದ್ ಹೇಳಿ ನೀನು ಇಷ್ಟೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಅದು ನನ್ನ ಫ್ರೆಂಡ್ ಸೌಮ್ಯ ಅಥವಾ ದೀಕ್ಷಾ ಯಾರು ಕಾಣಕತ್ತಿಲ್ಲಲ್ಲ. ಅದು ಅಂದ್ರೆ ಮನಿ ಒಳಗಡೆ ಒಂದ್ ಸ್ವಲ್ಪ ಕೆಲಸ ಇತ್ತಮ್ಮ, ಹಾಗಾಗಿ ಸೌಮ್ಯನ್ ಕಳಿಸ್ಕೊಟ್ಟೆ. ನಾನು ಇಲ್ಲೇ ಅದೇನಿ. ಅಂದ್ರೆ ನಿಮ್ಗೆ ಮದ್ವೆ ಆಗ್ತಿತ್ತೋ ಇಲ್ಲೋ ಅಂತ ಹೇಳಿ ಗೊತ್ತಿರ್ಲಿಲ್ಲಲ್ಲ. ಮನಿ ಒಳಗಡೆನೂ ನಮ್ಮ ತಂಗಿ ಸ್ವಲ್ಪ ಹೊರಗಡೆ ಟ್ರಿಪ್ಪಿಗೆ ಅಂತ ಹೊಂಟಾಳ. ಹಾಗಾಗಿ ಅಮ್ಮ ಅಪ್ಪ ಅವ್ರಿಗೆಲ್ಲ ಜೊತೆಗೆ ಒಬ್ರು ಇರ್ಬೇಕಿತ್ತಲ್ಲ, ಅದ್ರ ಸಲುವಾಗಿನ ಸೌಮ್ಯ ಹೋದ್ಲು. ನಾ ಎಲ್ಲ ವಿಷಯ ತಿಳಿಸ್ತೀನಿ, ನೀ ಏನು ಬೇಜಾರ್ ಮಾಡ್ಕೋಬೇಡ. ಆದ್ರೆ ನನ್ನ ಫ್ರೆಂಡ್ ದೀಕ್ಷಾ ಅಲ್ಲವಾ, ನಿನ್ ಮದ್ವೆ ನಡೀತೈತೆ ಇಲ್ಲ ಗೊತ್ತಿಲ್ಲಲ್ಲ. ಪಾಪ ಆ ಹುಡುಗಿನ ನಮ್ಮ ಮನೆಗೆ ಇಟ್ಕೊಂಡು ಅದಕ್ಕೆ ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು. ಹಾಗಾಗಿ ನಿಮ್ ಭಾವನ ಇರ್ತಾಳ ಹೋಗ್ತಾಳ ಅಂತ ಕೇಳಿದ್ರು. ಪಾಪ ಅವಳಿಗೂ ಬಹಳ ಬೇಜಾರಾತು. ಇರ್ಲಿ ಬಿಡ್ರಿ ಭಾವನ, ಹೋಗಿರ್ತೀನಿ. ಭವ್ಯಾಗ ಒಂದ್ಸಲ ನೆನಪು ಬಂತು ಅಂದ್ರೆ ಜ್ಞಾನ ಬಂತು ಅಂತ ಅಂದ್ರೆ ನನಗೆ ಫೋನ್ ಮಾಡಿ ಹೇಳ್ರಿ, ನಾ ಬರ್ತೇನೆ ಅಂತ ಅಂದಾಳ. ಈಗ ನೀ ಮದುವೆ ಮಾಡ್ಕೋ, ಆಮೇಲೆ ನಿನ್ ಫ್ರೆಂಡ್ಸ್ ಎಲ್ಲಾರನ್ನೂ ಮನೆ ಕರ್ಸಿ ಒಂದ್ ದಿವಸ ಊಟಕ್ಕೆ ಹಾಕ್ಸಾಡಂತ. ಸರಿ ಅಮ್ಮ. ಇವಾಗಾದ್ರೂ ತಾಳಿ ಕಟ್ಲ ನಗತಿಯಾ? ಹಾ. ಗಟ್ಟಿ ಮೇಳ ಹಬ್ಬ ಅಣ್ಣ, ಅಂತೂ ಇಂತೂ ನಿಮ್ ದಯೆಯಿಂದ ನಮ್ಮ ಮದ್ವೆ ಸುಸೂತ್ರವಾಗಿ ನಡೀತು. ಹ್ಯಾಪಿ ಮ್ಯಾರಿಡ್ ಲೈಫ್. ಕಾಂಗ್ರಾಟ್ಸ್ ಭವ್ಯ. ಓ ಸಾರಿ, ಕಾಂಗ್ರಾಚುಲೇಷನ್ಸ್ ಭವ್ಯ ಅಂಡ್ ಕಾರ್ತಿಕ್. ಥ್ಯಾಂಕ್ಸ್ ರಮ್ಯಾ. ಥ್ಯಾಂಕ್ ಯು ಸುರೇಶ್. Congratulations.
ಆಯ್ತಲ್ಲಪ್ಪ ಕಾರ್ತಿಕ ಇನ್ನ ಭವ್ಯಾನ್ ಕರ್ಕೊಂಡು ಮನೆಗೆ ಹೋಗೋಣ ನಡಿ. ಯಾರು ಬರ್ತೀರಿ ಭವ್ಯಾನ್ ಜೊತೆಗೆ ಮನೆಯಿಂದ ತೋರ್ ಮನೆಯಿಂದ? ಮಾವ ನಾನು ಬರ್ತೇನೆ ತಗೋರಿ. ಸರಿನವ, ನೀನು ನಿನ್ ಗಂಡ ಬರ್ತೀರಾ? ಹಾ ಮಾವ, ನಾನು ಮತ್ತೆ ನಮ್ಮ ಮನೆಯವ್ರು ಬರ್ತೇವೆ ತೋಳ್ರಿ. ಮತ್ತೆ ಅತ್ತಿಗ ಅಲ್ಲೇ ಮುಂದೆ ಹೇಳ್ಬೇಕಲ್ಲ ಮನ್ಯಾಗ. ಒಂದ್ ಕೆಲಸ ಮಾಡ್ತೀನಿ, ನಾನು ಮುಂದೆ ಹೋಗಿರ್ತೀನಿ, ನೀವು ಹಿಂದೆ ಹಗರ್ಕೇನು ಕರ್ಕೊಂಡು ಬರ್ರಿ. ಇನ್ನೊಂದ್ಸಲ ಬೇಕಾದ್ರೆ ದವಾಖಾನಿ ಕರ್ಕೊಂಡು ಹೋಗಿ ತೋರಿಸಿ ಬರ್ತೀರ ನೋಡ್ರಿ. ಡಾಕ್ಟ್ರಪ್ಪ ನಮ್ಮ ಭವ್ಯಾಗ ಇನ್ನೊಂದ್ಸರಿ ದವಾಖಾನಿ ಕರ್ಕೊಂಡು ಹೋಗ್ಬೇಕೇನ? ಅಂಕಲ್ ಏನು ಬೇಡ, ಭವ್ಯ ಈಸ್ ಆಲ್ ರೈಟ್ ನಾವು. ಸರಿನಪ್ಪ, ಹಂಗಂದ್ರ ಒಂದ್ ಕೆಲಸ ಮಾಡ್ರಿ, ಇಷ್ಟ್ರು ಅಲ್ಲೇ ಮನೆಗೆ ಬರ್ರಿ, ನಾ ಮುಂದೆ ಹೋಗಿರ್ತೀನಿ. ಒಂದ್ ಕೆಲಸ ಮಾಡೋಣ, ಏನದು ಸೂರಜಪ್ಪ ನನ್ನ ಜೊತೆಗೆ ಬರ್ತೀಯಪ್ಪ? ಹಾ ಅಂಕಲ್, ನಾನು ಬರ್ತೀನಿ ತೊಗೊಳ್ರಿ, ನಾನು ನೀವು ಮುಂದೆ ಹೋಗಿರೋಣ ಅಂತ. ಆಮೇಲೆ ಬೇಕಾದ್ರೆ ಇವರೆಲ್ಲರೂ ಬರ್ಲಿ, ಅಂದ್ರೆ ಅಲ್ಲೇ ಮನಿ ಪರಿಸ್ಥಿತಿ ಏನೈತಿ ನೋಡಿ ನಾವು ಸ್ವಲ್ಪ ಸಿಚುವೇಶನ್ ನಿಭಾಯಿಸಕ್ಕಾಗ್ತೈತಿ. ಹೂನಪ್ಪ, ಅಂದ್ರ ನಿಮ್ ದೊಡ್ಡ ಮಗ ನೀನ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಬೇಕು ಅದಕ್ಕೆ. ಬುದ್ಧಿನ ಏನ್ ಬುದ್ಧಿ ಮಾವ? ಅಯ್ಯೋ ಅದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡು ಭವ್ಯ. ಅಂದ್ರೆ ನಿಮ್ಮ ಅತ್ತಿ ಒಂದ್ ಸ್ವಲ್ಪ ಸಣ್ಣ ಪುಟ್ಟಕ್ಕೂ ಜಗಳ ಮಾಡೋದು ಭಾಳ. ಸೊಸಿ ಜೊತೆಗೆ ಹೆಂಗಿರ್ಬಾರ್ದು ಅನ್ನೋದು ನೋಡಿ ಕಲಿಬೇಕು. ಅದಕ್ಕೆ ನಾನು ಸೂರಜನ್ ಕರ್ಕೊಂಡು ಹೊಂಟಿನಿ ತಗೋ, ನೀ ಏನು ಚಿಂತೆ ಮಾಡಬೇಡ. ಇನ್ನೊಂದು ಅರ್ಧ ತಾಸು ಬಿಟ್ಟು ನೀವು ಇಷ್ಟು ಬರ್ರಿ ಮನೆಗೆ, ಅಂದ್ರೆ ಆಕಿಗೂ ಸ್ವಲ್ಪ ತಿಳಿಸಿ ಹೇಳ್ದಂಗೆ ಆಕೈತಿ. ಅದು ನಿಮ್ಮ ಅತ್ತಿಗೆ ಒಂದ್ ಸ್ವಲ್ಪ ಆರಾಮಿಲ್ಲ ಅನ್ನೋ ಆಗಾಕತ್ತಿತ್ತು. ಸ್ವರೂಪ್ ಅವ್ರೆ, ಹೆಂಗಿದ್ರು ನೀವು ಡಾಕ್ಟರ್ ಇದ್ರಿ, ನೀವು ಬರ್ತೀರಲ್ಲ? ಹಾ ಸರ್ ಬರ್ತೀನಿ ತೊಗೊಳ್ರಿ, ಏನು ತೊಂದರೆ ಇಲ್ಲ, ನಾನು ನಿಮ್ಮ ಜೊತೆಗೆ ಬರ್ತೀನಿ ರೀ. ನಾನು ಒಂದ್ ಸ್ವಲ್ಪ ಆಂಟಿಯವ್ರಿಗೆ ನೋಡಿ ತಿಳಿಸಿ ಹೇಳ್ತೇನಂತ. ನೀವೆಲ್ಲ ಏನ್ ತಿಳಿಸಿ ಹೇಳ್ಬೇಕು ಅತ್ತೆಗ? ಯಾಕೆ ನಿಜ ಹೇಳ್ರಿ, ನನ್ನ ಹತ್ರ ಎಲ್ಲ ಸುಳ್ಳು ಮುಚ್ಚಿಡಾತೀರಿ ನೀವು. ನನಗೆ ಗೊತ್ತು ಏನೋ ಮ್ಯಾಟ್ರ್ ಮುಚ್ಚಿಟ್ಟಿರಿ, ಹೌದಲ್ಲ? ಅಯ್ಯೋ ಏನಿಲ್ಲ ಭವ್ಯ, ಅದು ನಿಮ್ಮ ಅತ್ತೆಗ ಸ್ವಲ್ಪ ಆರಾಮಿಲ್ಲಲ್ಲ, ಹಾಗಾಗಿ ಅವರು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿರ್ತಾರ. ಅದಕ್ಕೆ ಈಗ ಡಾಕ್ಟರ್ ಅವಶ್ಯಕತೆ ಐತಿ. ನಿಮ್ದು ಮದುವೆ ಆಗಲಿ ಅಂತ ಕಾಯಕತ್ತಿದ್ವಿ. ಈಗ ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಮುಗಿಸ್ಬೇಕು, ಟ್ರೀಟ್ಮೆಂಟ್ ಬೇಕಾಗೈತಿ. ಟ್ರೀಟ್ಮೆಂಟ್ ಇಲ್ಲ ಅಂತ ಅಂದ್ರೆ ಅವ್ರು ನೋಡಿ ಆಮೇಲೆ ಹುಚ್ಚುತ್ತರ ಆಟ ಆಡ್ತಾರೆ. ಹೌದಾ ಭವ್ಯ, ಆಕಿಗೆ ಒಂದ್ ಸ್ವಲ್ಪ ಮೆಂಟಲಿ ಚಿಕಿತ್ಸೆ ಬೇಕಾಗೈತಿ. ಯಾಕೋ ಹುಚ್ಚುತ್ರಂಗ ಆಡಕತ್ತಾಳ ಈಗೀಗ. ಏನ್ ಮಾತಾಡತ್ತೀರಿ ನೀವು? ಅಯ್ಯೋ ಅದೆಲ್ಲ ಇದ್ದಿದ್ದೆ ಬಿಡುವ, ನೀ ಹೆಂಗಿದ್ರು ಮನೆಗೆ ಬರ್ತೀರಾ, ನಿನಗೆ ಗೊತ್ತಾಕೈತಿ. ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗೈತೆ ಈಗ. ಅದ್ರ ಸಲಗೆ ಡಾಕ್ಟರ್ನು ಕರ್ಕೊಂಡು ಹೊಂಟೇನಿ, ಲಾಯರ್ನು ಕರ್ಕೊಂಡು ಹೊಂಟೇನಿ. ಸ್ವಲ್ಪ ಬಂದೋಬಸ್ತ್ ಮಾಡ್ಬಿಟ್ವಿ ಅಂದ್ರೆ ನಾಳೆ ನಿಮ್ ಜೀವನಕ್ಕೆ ಬಂದೋಬಸ್ತ್ ಆಗ್ತೈತಿ. ಅದೆಲ್ಲ ನಿನಗೆ ಅರ್ಥ ಆಗಿಲ್ಲ ತಗೋ. ಹಾ ಅಂಕಲ್ ನಡೀರಿ, ನಡೀರಿಪ್ಪ. ಡಾಕ್ಟರ್ ಬರ್ರಿ ನೀವು ನಮ್ಮ ಜೊತೆ. ಬರ್ರಿ ಅಂಕಲ್. ರೀ ನೀವು ಒಂದು ಕೆಲಸ ಮಾಡ್ರಿ, ಮಧುನ್ ಕರ್ಕೊಂಡು ಮನೆಗೆ ಹೋಗಿರ್ರಿ. ಮನ್ಯಾಗ ಪಾಪ ಅವ್ರ ಅತ್ತಿ ಮತ್ತು ಲಕ್ಷ್ಮಿ ಇಬ್ಬರ ಅದಾರ ಪಾಪುನ ಜೊತೆಗೆ. ಅವ್ರಿಗೂ ನೋಡ್ಕೊಳಕ್ಕೆ ಸ್ವಲ್ಪ ತ್ರಾಸ ಆಗ್ಬೋದೇನ, ಮನ್ಯಾಗ ಎಲ್ಲ ಏನೇನೈತಿ ಅಂತ ಗೊತ್ತಿಲ್ಲ. ಒಂದು ಕೆಲಸ ಮಾಡ್ರಿ, ನೀವು ಮಧುನ್ ಕರ್ಕೊಂಡು ಹೋಗಿರ್ರಿ, ನಾನು ಆಮೇಲೆ ಬರ್ತೇನಂತ. ಅಲ್ಲ ಒಬ್ಬಕಿನ ಬರ್ತೀಯಾ? ಅದು ನನ್ನ ಮಗಳಿಗೆ ಗಂಡನ ಮನೆಗೆ ಕಳಿಸಿ ಬರ್ತೇನ್ರಿ. ಏನೂ ಇಲ್ಲ, ಇನ್ನೂ ಸ್ವಲ್ಪ ನಿಂತು ಹೋಗೋಣಂತ ಆತಲ್ಲ ಮತ್ತಿನ್ನೇನು. ಅಯ್ಯೋ ಅಪ್ಪ, ನೀವೇನು ಟೆನ್ಷನ್ ತಗೋಬೇಡ್ರಿ. ನೀವು ಮತ್ತು ಅಮ್ಮ ಇಬ್ರು ಭವ್ಯನ ಕಳಿಸೇ ಬರ್ರಿ, ನಾನು ಇವ್ರ ಜೊತೆನ ಕಾರ್ನಾಗ ಹೋಗ್ತೀನಿ. ಹೆಂಗಿದ್ರು ನಮ್ಮ ಮನೆ ಮುಂದೆ ಹೋಗ್ಬೇಕಲ್ಲ ಅವ್ರು. ಹಂಗಾರೆ ಒಂದು ಕೆಲಸ ಮಾಡಿ, ಈಗ ಹೋಗ್ಬಿಡು ಮಧು ನೀನು, ಅಂದ್ರೆ ನಾವು ಆಮೇಲೆ ಬರ್ತೇವಂತ. ಸರಿ ಅಮ್ಮ. ಭವ್ಯ ಅಕ್ಕ, ಎಲ್ಲ ನೆನಪಾಯ್ತಲ್ಲ, ಏನು ಟೆನ್ಷನ್ ತಗೋಬೇಡ. ನಾಳೆ ಏನೋ ತೊಂದರೆ ಆದ್ರೂ ನಾವೆಲ್ಲರೂ ನಿನ್ ಜೊತೆಗೆ ಅದೇವಿ. ನಾವೆಲ್ಲರೂ ನಿನ್ ಜೊತೆಗೆ ಅದೇವಿ ಅನ್ನೋದಕ್ಕಿಂತ ಕಾರ್ತಿಕ್ ಅಂತ ಗಂಡ ನಿನ್ನ ಗಂಡ ಆಗ್ಯಾನ ಅಷ್ಟೇ ಸಾಕು. ಯಾವುದೇ ಕಾರಣಕ್ಕೂ ಹಿಂದಾಗಿದ್ದು ನೆನೆಸ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ. ಮುಂದಿನ ಜೀವನ ಚಂದಾಗಿ ಇಟ್ಕೊಳಕ್ ಕಲಿ ಏನ. ಬರೀ ಅದನ್ನ ಹೇಳಿ ಕಾರ್ತಿಕ್ಗ ಮನ್ಸಿಗೆ ಬೇಜಾರು ಮಾಡಕ್ ಹೋಗ್ಬೇಡ. ಅವನದು ಪೇಷನ್ಸ್ ಹಾಳು ಮಾಡಬೇಡ. ಸರಿ ಅಕ್ಕ? ಇಲ್ಲಿ ನೋಡು, ಬೇಡ ಬಿಡು, ಇನ್ನೊಂದ್ಸರಿ ಬಂದಾಗ ಮಾತಾಡ್ತೀನಿ. ಸರಿ ನಾನು ಇನ್ನು ಬರ್ಲಾ, ಬಾಯ್. ಸರಿ ಅಕ್ಕ, ಪಾಪು ಹುಷಾರಿ. ಹಾ ನೀನು ಹುಷಾರಿ ಏನ, ಬಹಳ ಕೊರಗಬೇಡ. ನಾ ಹೇಳಿದ್ದೆಲ್ಲ ನೆನಪೈತಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಒಂದಿಷ್ಟು ಟಿಪ್ಸ್ ಹೇಳ್ಬೇಕು ನಿನಗೆ, ಅದ್ರ ತಕ್ಕಂಗ ಜೀವನ ಮಾಡೆ ಏನ. ಇವೆಲ್ಲ ಕೊರಕೊಂತ ನಿಲ್ಬೇಡ. ಸರಿ ಅಕ್ಕ, ನೀವು ಇಷ್ಟೆಲ್ಲ ಬುದ್ಧಿ ಹೇಳಾತೀರಂದ್ರೆ ನಾನು ಬದಲಾಗ್ತೀನಿ. ಸರಿ ಬಾಯ್. ಮನ್ಯಾಗ ಪಾಪು ಮತ್ತು ಅಮ್ಮ ಅಷ್ಟ ಅದಾರಲ್ಲೇ, ಲಕ್ಷ್ಮಿ ಜೊತೆಗೆ ಅದಾಳ ಖರೆ, ಆದ್ರೂ ಸ್ವಲ್ಪ ಬೇರೆ ಜಾಗ ಅಲ್ಲ, ಕಿರಿಕಿರಿ ಮಾಡ್ತಾ. ನಾನು ಬರ್ತೇನಾ ಭವ್ಯ? ಹಾ ಅಕ್ಕ, ಮದುವೆ ಆಗೈತೀಗ ಅಂತಂದು ಹೇಳಿ ತಂಗಿನ ದೂರ ಇಡ್ಬೇಡವಾ, ಬಂದು ಹೋಗಿ ಮಾಡ್ತಿರು. ಸರಿ, ನನಗೊಬ್ಬೆಕೀಗ ಅಪ್ಲೈ ಆಗಲ್ಲ, ಇರು ಒಂದು ನಿಮಿಷ. ಕಾರ್ತಿಕ್. ಹಾ ಮಧು ಹೇಳು. ಅದು ನಮ್ಮ ತಂಗಿಂದ ಅವಾಗ ನಮ್ಮ ಮನೆ ಕರ್ಕೊಂಡು ಬಂದು ಹೋಗಿ ಮಾಡ್ತೀರಾ ಅಂದ್ರೆ ನಿನಗೆ ಗೊತ್ತೈತಲ್ಲ. ಅಯ್ಯೋ ಮಧು, ಇದನ್ನೆಲ್ಲ ನೀನು ನನಗೆ ಹೇಳಿ ಮಾಡ್ಬೇಕಾ? ಇಲ್ಲ ತಗೋ, ನಾನು ಕರ್ಕೊಂಡ್ ಬರ್ತೇನೆ, ನೀನು ಏನು ತಲೆ ಕೆಡಿಸ್ಕೋಬೇಡ. ಮೊದಲು ಅವಳು ಈ ತೊಂದರೆಯಿಂದ ಹೊರಗೆ ಬಂದ್ರೆ ಸಾಕಾಗೈತಿ. ನಾನು ಒಂದು ಸ್ವಲ್ಪ ದಿವಸ ಎಲ್ಲರಿಂದ ದೂರ ಅಂದ್ರೆ ಸ್ವಲ್ಪ ಎಲ್ಲರೂ ಹೊರಗೆ ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡೀನಿ. ಸರಿ, ನಾನು ಇನ್ನು ಬರ್ಲಾ, ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಕ್ಕ. ಅದು ರಮ್ಯಾ, ಸುರೇಶ್, ನಾವು ಹೋಗೋಣ ನಮ್ಮ ಮನೆಗೆ? ಹಾ ಶ್ಯೂರ್, ಹೋಗೋಣ. ಅತ್ತೆ, ಮಾವ, ನಾವು ಭವ್ಯನ್ ಕರ್ಕೊಂಡು ಮನೆಗೆ ಹೋಗೋದಾ ಇನ್ನ? ಸರಿನಪ್ಪ, ತಾಯಿ ಆದವಳು ಒಂದು ಸ್ವಲ್ಪ ಮಗಳಿಗೆ ಬುದ್ಧಿ ಹೇಳಬೇಕು. ಸರಿ ಅಮ್ಮ, ಹಂಗಂದ್ರೆ ನೀವು ಮಾತಾಡ್ತೀರಿ, ನಾನು ಅಲ್ಲಿ ಕಾರಿನ ಅರೇಂಜ್ಮೆಂಟ್ ಮಾಡಿ ಬರ್ತೀನಿ. ಅಂದ್ರೆ ಸಡನ್ ಆಗಿ ಹಿಂಗೆಲ್ಲ ಆಯ್ತಲ್ಲ, ಮೊದಲು ಅರೇಂಜ್ ಮಾಡಿದ್ದೆ, ಬಟ್ ಈಗ ಮದುವೆ ನಡೀತೈತೋ ಇಲ್ಲೋ ಅನ್ನೋ ಲೆವೆಲ್ಗೆ ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತು. ನಾ ಹೋಗಿ ಒಂದು ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ನೋಡ್ಕೊಂಡ್ ಬರ್ತೀನಿ, ನೀವು ಮಾತಾಡ್ತೀರಿ ಅಲ್ಲಿವರೆಗೂ. ಸರಿನಪ್ಪ, ನಾನು ನಿನ್ನ ಜೊತೆ ಬರ್ತೀನಿ ತಡಿಪ. ಹಾ ಬರ್ರಿ ಮಾವ. ಅದು ಡ್ರೈವರ್ಗೆ ಸ್ವಲ್ಪ ಹೊರಗೆ ಹೋಗಂತ ಹೇಳಿದ್ದೆ, ಫೋನ್ ಮಾಡಿ ಕರೆದು ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಸೋಣ, ಬರ್ರಿ. ನಡೀನಪ್ಪ. ಮಾವ ನಾನು ಬಂದೆ. ಬಾಬಾ. ಅವರು ಹೆಣ್ಮಕ್ಳು ಏನೇನು ಮಾತಾಡ್ಕೊಳ್ಳಿ, ಸುಮ್ಮನೆ ನಾವು ಅಲ್ಲಿರೋದು ಸರಿಯಲ್ಲ, ಅದಕ್ಕೆ ಒಂದು ನೆಪ ಹೇಳಿ ಬಂದಂಗ ನಡ್ರಿ. ಅಮ್ಮ ಭವ್ಯ, ಹೆದರ್ಬೇಡವಾ ಮಗಳ, ಯಾವಾಗಲೂ ನಾವು ನಿನ್ನ ಜೊತೆಗೆ ಇರ್ತೀವಿ. ಭವ್ಯ ಅಳ್ಬೇಡ ಭವ್ಯ, ಎಲ್ಲ ಹೆಣ್ಮಕ್ಳಿಗೂ ಈ ಪರಿಸ್ಥಿತಿ ಬರೋದ. ಅಕ್ಕ, ಈ ತಂಗಿನ ಮರಿಬೇಡ ಅಕ್ಕ. ಮದುವೆ ಆದ್ರೆ ನಾವು ದೂರ ಆದಂಗೆನ್ವಾ, ದೇಹ ಮಾತ್ರ ದೂರ ಇರ್ಬೋದು, ಆದ್ರೆ ಮನಸ್ಸುಗಳು ಯಾವಾಗಲೂ ಹತ್ರನೇ ಇರ್ತಾವ. ನಾವು ಅವಾಗ ಭೇಟಿ ಆಗ್ಬೋದು, ಒಬ್ರಿಗೊಬ್ರು ಮಾತಾಡ್ಕೋಬೋದು ಫೋನ್ಯಾಗ. ಇಲ್ಲಪ್ಪ, ದೂರ ಇರಕ್ಕೆ ಸಾಧ್ಯನೇ ಇಲ್ಲ. ಮದುವೆಗಿಂತ ಮುಂಚೆ ಹೆಂಗಿದ್ವಿ, ಮದುವೆ ಆದ್ಮೇಲೂ ಹಂಗೆ ಭೇಟಿ ಆಗೋಣ. ಆದ್ರೆ ನೀನು ನಿನ್ನ ಹಳೆ ಜೀವನನ ನೆನೆಸ್ಕೊಂಡು ಜೀವನನ ಮತ್ತು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಇಷ್ಟನ್ನು ಮಾತ್ರ ನಾ ಹೇಳಬಲ್ಲೆ. ಏನೂ ಆಗೇ ಇಲ್ಲ ನಿನ್ನ ಜೀವನದಾಗ ಅನ್ನೋ ಥರ ಇರ್ಬೇಕು ನೋಡು. ನಾಳೆ ಯಾರ ಹಿಂಗೆ ಆಗೈತಿ ಅಂತ ಎದುರಿದ್ರು ಮಾತಾಡ್ಸಿದ್ರು ನೀನೇನು ಹೇಳಬೇಕು ಅಂತ, ಏನೂ ಆಗಿಲ್ಲ ನನ್ನ ಜೀವನದಾಗ ಅಂತಾನೆ ಹೇಳಬೇಕು. ಆ ರೀತಿ ನೀನು ನಿನ್ನ ತಲೆನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು. ಸರಿ ಅಕ್ಕ? ಅಮ್ಮ, ನಿನಗೆ ನಾನು ಭಾಳ ಕಷ್ಟ ಕೊಟ್ಟೆ ಅಲ್ಲೇನಮ್ಮ. ಛೆ ಬಿಡ್ತು ಅಂತ ಹೇಳ, ಹುಡುಗಿ ತಾಯಿಗೆಲ್ಲರ ಭಾರ ಆಗ್ತಾಳೆನಾ, ಮಗಳ ಕಷ್ಟ ಕೊಡ್ತಾಳೆನಾ? ಇಲ್ಲವಾ ನೋಡು ಮಗಳ,
ಕೊಟ್ಟು ಮನಿಗೂ ಹೆತ್ತ ಮನಿಗೂ ಒಳ್ಳೆ ಹೆಸರು ತಂದು ಗಂಡನ ಮನೆಗೆ ಚಂದಾಗಿ ಜೀವನ ಮಾಡ್ಬೇಕೇನ. ಯಾವುದೇ ಕಾರಣಕ್ಕೂ ನಿನ್ನ ಹೆತ್ತ ಮನಿನ ಬಯಸಕ್ಕೆ ಕೊಡಬೇಡ. ಅಂದ್ರೆ ತವ್ರ ಮನಿ ಹೆಸರನ್ನ ಹಾಳು ಮಾಡಬೇಡವ. ಜೀವನದಾಗ ನಡೆದಂಥ ಈ ಕಹಿ ಘಟನೆನ ಜೀವನ ಪೂರ್ತಿ ನೆನೆಸ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಕೊರಕೊಂತ ಕುಂದ್ರಬೇಡ. ಇದು ಒಂದು ಕೆಟ್ಟ ಕನಸು ಅಂತಂತ ಹೇಳಿ ಮರ್ತ ಮುಂದಿನ ಜೀವನ ಚಂದಾಗಿ ರೂಪಿಸ್ಕೊ. ಏನವ ಮಗಳ, ಇಷ್ಟ ನಾನು ನಿನ್ನ ತಾಯಿಯಾಗಿ ಹೇಳಬಲ್ಲೆ. ಹಾ ಅಮ್ಮ, ನನ್ಗೆ ಅರ್ಥ ಆಗ್ತೈತಮ್ಮ. ಸರಿನವ, ಕಾರ್ತಿಕ್ಗೆ ಒಳ್ಳೆ ಹೆಂಡತಿಯಾಗಿ ಜೀವನ ಮಾಡು. ಏನ ಯಾರಾದರೂ ಎಷ್ಟೋ ಒಳ್ಳೆಯವರಾದರೂ ಸಹಿತ ತಮ್ಮ ಹೆಂಡತಿ ಆಗಿರ್ಬೇಕಂತ ಬಯಸ್ತಾರೆ ಹೊರತು ನಿಂಗೆ ಅರ್ಥ ಆಗ್ತೈತಂತ ಅನ್ಕೊಂಡೇನಿ. ಸರಿ ಅಮ್ಮ, ನಾನೆಲ್ಲರೂ ಇದನ್ನ ಕೆಟ್ಟ ಕನಸಂತ ಮರೆತು ಒಂದು ಸ್ವಲ್ಪ ದಿವಸ ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಡ್ತೇನೆ. ಕಾರ್ತಿಕ್ ಹತ್ರನೂ ಇದ್ರ ಬಗ್ಗೆ ಮಾತಾಡೇನಿ. ಅವರು ಸದ್ಯಕ್ಕೆ ಹೂ ಅಂತ ಅಂದಾರ. ಹಂಗಂತೇಳಿ ನನ್ನ ಜೀವನ ಹಾಳಾಗೋ ಲೆವೆಲಿಗೆ ನಾನು ತೊಗೊಂಡು ಹೋಗಲ್ಲ ಅಮ್ಮ. ಆದ್ರೆ ನನಗೆ ಸ್ವಲ್ಪ ಸಮಯ ಬೇಕು. ಸರಿನವ, ಒಬ್ಬ ತಾಯಿಯಾಗಿನ ಇಷ್ಟು ಮಾತ್ರ ಹೇಳಬಲ್ಲೆ. ಯಾಕಂದ್ರೆ ಎಲ್ಲ ಕೊನೆಗೆ ಬಂದು ನಿಲ್ಲೋದ ಮಗಳ ಜೀವನ ಚೆನ್ನಾಗಿರ್ಲಿ ಅಂತಂದು ಹೇಳಿ ಒಂದು ತಾಯಿ ಬಯಸೋದು ಅಷ್ಟವ. ಅದು ಸ್ವಾರ್ಥನರ ಆಗಿರಲಿ ಅಥವಾ ಏನಾರ ಆಗಿರಲಿ, ನಾನು ಸ್ವಾರ್ಥಿ ಅಂತಾನ ಅನ್ಕೊಳವ ಮಗಳ. ಛೆ ಇಲ್ಲಮ್ಮ, ಹಂಗೇನಿಲ್ಲ. ನೀನು ನಿನ್ನ ಮಕ್ಳಿಗೆ ಒಳ್ಳೇದ ಬಯಸ್ತಿದ್ದಿ. ನೀನಂತ ತಾಯಿನ ಪಡೆದಂತ ನಾವ ಧನ್ಯರು. ಸರಿ ರಮ್ಯಾ, ಹೊತ್ತಾಗತ್ತೈತವ ಮತ್ತೆ ಇವ್ರ ಮನೆ ಸೇರೋ ತನಕ ಲೇಟ್ ಆಗ್ತೈತಿ. ಭವ್ಯ, ನಿಮ್ಮ ಮುಂದೆ ಹೋಗಿರೋ. ಅಲ್ಲೇ ಪಾಪ ಮತ್ತೆ ಕಾರ್ತಿಕ್ ಕಾಯ್ತಿರ್ತಾನ. ನಾನು ಸ್ವಲ್ಪ ರಮ್ಯಾ ಹತ್ರ ಮಾತಾಡಿ ಕಳಿಸ್ತೇನಂತ ರಮ್ಯಾನ. ಸರಿ ಅಮ್ಮ. ಅಕ್ಕ, ನಾನಲ್ಲಿ ಹೋಗಿರ್ತೀನಿ, ಬಾ ನೀ ಜಲ್ದಿ. ಹಾಂ ಸರಿ ಭವ್ಯ, ನೀ ಹೋಗಿರ್ನ ಬಂದೆ. ಅಮ್ಮ ಬರ್ತೀನಮ್ಮ. ಅವಾಗ ಬಂದು ಹೋಗಿ ಮಾಡ್ತೀರಮ್ಮ. ಸರಿನವ, ಯಾಕೆ ಹುಚ್ಚು ಹುಡುಗಿ ಇಷ್ಟು ಯಾಕೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು? ನಾನು ಇಲ್ಲೇ ಇರ್ತೀನಿಲ್ಲ. ನನಗೆ ನೆನಪಾದಾಗ ನಿನ್ನ ಹತ್ರ ಬರ್ತೀನಿ, ನಿನಗೆ ನೆನಪಾದಾಗ ನನ್ನ ಹತ್ರ ಬಾ. ಏನವ? ಸರಿನಮ್ಮ, ನಾ ಬರ್ತೀನಿ. ಹಾಂ ಹುಷಾರು, ಜೋಪಾನದಿಂದ ಹೋಗ್ಬಾ. ಏನವ? ಹ್ಞೂ ಅಮ್ಮ, ಆಶೀರ್ವಾದ ಮಾಡು. ಹ್ಞೂ ಎಲ್ಲ ಒಳ್ಳೇದಾಗ್ಲಿ, ಹೋಗ್ಬಾ. ಅಮ್ಮ ರಮ್ಯಾ, ಮನೆ ಒಳಗಡೆ ನಿಮ್ಮ ಅತ್ಯ ಹೆಂಗದಾಳ ಅಂತ ಹೇಳಿ ನಿನಗೆ ಗೊತ್ತೈತಿ. ಆಗಳಕ್ಕೆ ಮಾಡಿದ ರಾಮಾಯಣ ಎಲ್ಲ ನಿನಗೆ ಗೊತ್ತೈತಿ. ಆ ವಿಷಯ ಪಾಪ ಭವ್ಯ ಗೊತ್ತಿಲ್ಲ. ಗೊತ್ತಿದ್ರಕ್ಕೆ ಮದುವೆ ಆಗಕ್ಕಾಗಂಗಿಲ್ಲ ಅಂತಂದು ಹೇಳಿನ ಕಾರ್ತಿಕ್ ಏನಾರ ಹೇಳಿ ಅಂದ್ರೆ ಒಂದು ನೆಪ ಹೇಳಿ ಸಾಗ ಹಾಕಿರೋದು. ಈಗ ಮದುವೆ ಆಗಿರೋ ವಿಷಯ ಆಕೆ ಗೊತ್ತಿಲ್ಲ. ಅದ್ರ ಸಲುವಾಗಿನ ಒಂದು ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ಬೇಕಂತ ಹೇಳಿ ನಿಮ್ಮ ಭಾವ ಮತ್ತು ಅವರು ಡಾಕ್ಟರ್ ಹೋಗಿರೋದು. ಸ್ವಲ್ಪ ನೀನು ತಿಳಿಸಿ ಹೇಳು. ಆಕೆ ಏನಾರ ಮಾತಾಡಿದ್ರು ಒಂದು ಸ್ವಲ್ಪ ಭವ್ಯಾಗ ಸಹಿಸ್ಕೊಂಡು ಹೋಗಂತ ಹೇಳು. ಏನ ಆಕೆ ಸುಮ್ಮನೆ ಮನ್ಸಿಗೆ ಬೇಜಾರು ಮಾಡ್ಕೊಂತಾಳ. ಯಾಕಂದ್ರೆ ಆಕಿನ ಜೀವನದಾಗ ಏನಾಗೈತೆ ಅಂತ ಹೇಳಿ ನಿಮ್ಮ ಅತ್ಯ ಗೊತ್ತಿಲ್ಲ. ಗೊತ್ತಿಲ್ಲದೆ ಇಷ್ಟೆಲ್ಲ ಹಾರಾಡ್ತಾಳ. ನಾಳೆ ಅಪ್ಪಿ ತಪ್ಪಿ ಗೊತ್ತಾದ್ರೆ ಏನು ಕತ್ತಿನೋ ನನಗೆ ಗೊತ್ತಿಲ್ಲ. ಹ್ಞೂ ಅಮ್ಮ, ನನ್ನ ಚಿಂತಿನೂ ಅದ ಐತಿ. ಇರ್ಲಿ ತಗೋ, ಕಾರ್ತಿಕ್ ಅಂತ ಗಂಡ ಸಿಕ್ಕಾನಕಿಗೆ ಎಲ್ಲ ಒಳ್ಳೇದ ಆಗ್ತೈತಿ. ಸ್ವಲ್ಪ ದಿವಸ ಆಕಿನೂ ಹಾರಾಡ್ತಾಳ, ಏನು ಮಾಡೋಕ್ಕಾಗಂಗಿಲ್ಲ. ಮತ್ತು ಎಲ್ಲರಿಗೂ ಮಕ್ಕಳು ಅಂತಂದ್ರೆ ಚೆನ್ನಾಗೇ ಇರ್ಬೇಕಂತ ಬಯಸ್ತಾರಲ್ಲ. ಹಂಗೆ ನೋಡಿದ್ರೆ ಆಕಿಂದು ಏನೂ ತಪ್ಪಿಲ್ಲ. ಸ್ವಲ್ಪ ನಾವ ತಿದ್ಕೊಂಡು ತಗ್ಗಿ ಬಗ್ಗೆ ನಡ್ಕೊಂಡು ಹೋಗ್ಬೇಕು. ಸರಿ ನಮ್ಮ, ನಾಕಿಗೆಲ್ಲ ತಿಳಿಸಿ ಬುದ್ಧಿವಾದ ಹೇಳ್ತೀನಿ. ನೀ ಏನು ಟೆನ್ಷನ್ ಮಾಡ್ಕೋಬೇಡ. ಏನ ಒಟ್ಟು ಅವ್ರು ಚಂದಾಗಿರ್ಬೇಕಷ್ಟ. ಹ್ಞೂನವ. ಸರಿ, ಅವ್ರ ಮನೆ ಒಳಗಡೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ನಿಮ್ಮ ಅತ್ತನ ಕಿವಿಗೆ ಬಿದ್ದಿದ್ದು. ಹ್ಞೂ ಅಮ್ಮ. ಸರಿ ನಮ್ಮ, ಹುಷಾರಿ. ನಡಿ ಕಳಿಸ್ಬಿಡ್ತೇನೆ ಅಲ್ಲಿವರೆಗೂ. ಬಾ ಅಮ್ಮ. ನಾ ಹೇಳಿದ್ದೆಲ್ಲ ನೆನಪೈತಿಲ್ವಾ? ಹುಷಾರಿ. ಹ್ಞೂ ಅಮ್ಮ, ನನಗೆ ನೆನಪೈತಿ. ನನಗೆ ಆದಷ್ಟು ನಾನು ಬುದ್ಧಿವಾದ ಹೇಳೇ ಬರ್ತೇನೆ. ಆತ ನೀ ಏನು ತಲೆ ಕೆಡಿಸ್ಕೋಬೇಡ. ಕಾರ್ತಿಕ್ ಮತ್ತು ಭವ್ಯ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ನೀ ಏನು ಟೆನ್ಷನ್ ಮಾಡ್ಕೋಬೇಡ. ಅಷ್ಟಾದ್ರೆ ಸಾಕವ. ಎಲ್ಲ ಸರಿ ಆದ್ರೆ ಮನೆ ದೇವ್ರಿಗೆ ಬರ್ತೇನೆ ಅಂತೇಳಿ ಬೇಡ್ಕೊಂಡೇನಿ. ಎಲ್ಲ ಚಲೋ ಆತು ಅಂತ ಅಂದ್ರೆ ಎಲ್ಲರೂ ಸೇರಿ ಒಂದು ದಿವಸ ಹೋಗಿ ಬರಕ್ಕೆ ಬರ್ತೈತಿ. ಆ ದೇವ್ರು ಆದಷ್ಟು ನಿನ್ನ ಬೇಡಿಕೆನ ಈಡೇರಿಸ್ತಾನ. ಆದಷ್ಟು ಬೇಗ ಎಲ್ಲಾರನ್ನೂ ತನ್ನ ಕ್ಷೇತ್ರಕ್ಕೆ ಕರೆಸ್ಕೊಂತಾನ. ನಡಿ ಹೋಗೋಣ ಬಾ. ನಮಸ್ಕಾರ ಸ್ನೇಹಿತರೆ, ಇವತ್ತು ಧನುಶ್ರೀ ಅನ್ನೋರ ತಂದೆ ತಾಯಿದು ಮದುವೆ ವಾರ್ಷಿಕೋತ್ಸವ ಆಯ್ತಂತ್ರಿ. ಹಾಗಾಗಿ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಿದ್ರು. ನೀವು ಅವ್ರ ಹೆಸರನ್ನ ಇಲ್ಲಿ ಹಾಕಿಲ್ಲ, ಆದ್ರೂ ಪರವಾಗಿಲ್ಲ. ಹ್ಯಾಪಿ ಆನಿವರ್ಸರಿ ಅಂಕಲ್ ಅಂಡ್ ಆಂಟಿ. 100 ಕಾಲ ಸುಖವಾಗಿ ಚಂದಾಗಿ ಬಾಳ್ರಿ ಅಂತ ಆಶಿಸ್ತೇನೆ. ಮತ್ತೊಂದ್ಸಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಆಯ್ತ್ರಿ, ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತೆ.